ಸಿಕ್ಸ್ ಪ್ಯಾಕ್ಸ್ ಸುಮ್ಮನೆ ಬ್ರೋ, ನೀವೇನಂದ್ರೆ ನಾನೇನು ಮಾಡ್ತೇವೆ. ಸ್ಪೆಷಲ್ ಆರ್ಡರ್ ಮಾಡ್ತಾರೆ, ಡಿಸ್ಕೌಂಟ್ ಇಲ್ಲ ಅದು ಫ್ರೀಯಾಗಿ ಕೊಟ್ಟ ಒಂದು ಕಾಫಿ, ಕೋಲ್ಡ್ ಕಾಫಿ ಚೆನ್ನಾಗಿತ್ತು ಅದು. ಎಲ್ಲಿ ಸ್ಪೆಷ ಸ್ಪೆಷ ಬ್ರೋ. ಸ್ವಿಚ್ಚಾ? ಸ್ವಿಚ್ ತಾನೇ ಅದು? ಅಲ್ಲ, ಸ್ವಿಚ್ ಸ್ವಿಶ್. ಸ್ವಿಚ್. ಹೌದು ಬ್ರೋ ಇದೇನೋ ಬೇರೆ ಅನ್ಸೈತೆ ಬ್ರೋ ಇದು ನನಗೆ. ಬರ್ನೇನಾ, ಸ್ಕಿನ್ ಬರ್ನೇನಾ ಅಥವಾ ಏನು? ಅದು ಏನೋ ಕಚ್ಚಿರೋದು ಬ್ರೋ. ಹಾಂ, ಏನೋ ಕಚ್ಚಿರೋದು ಅದು. ನನಗೆ ಮಸ್ಕಿಟೋ ಆಗಿರೋದು ನೋಡಿ, ನನಗೆ ಹೆಂಗಾಗಿರೋದು. ಮಸ್ಕಿಟೋ ಕಚ್ಚಿದ್ರೆ ನನಗೆ ಈ ಥರ ಆಗ್ಬೋದು. ಊರಿಗೆ ಹೋಗ್ಬಂದು ಏನು ಸೆಟ್ ಆಗ್ತದೆ ಸಿಗರೇಟ್ ಬಿಟ್ಟು ಬ್ರೋ ಸಿಗರೇಟಿಗೆ ಬರೀ ಸಿಗರೇಟಿಗೆ ನಾನು ನಿಯರ್ಲಿ ಇದಕ್ಕೆ ಮಿನಿಮಮ್ 150 ಬರೀ ಸಿಗರೇಟಿಗೆ ಟೀ ಬಿಟ್ಟು 4500 ಮಂತ್ಲಿ ಸಿಗರೇಟ್ಸ್. ಅದು ಇವತ್ತು 10 ಆಗೈತೆ. ನಾನು ಆನ್ಲೈನ್ ಅವರೇಜ್ ಹೇಳ್ತಿದ್ದೀನಿ, ಮಿನಿಮಮ್ 150. 5000 ಇರ್ತದೆ. ನೀವು ಎಣ್ಣೆ ಹಾಕಿದ್ರೆ ಒಂದು 3000. ಮತ್ತೆ ಅದಕ್ಕೆ ಎಣ್ಣೆನೋ, ಅದಕ್ಕೆ ನಾನು ಎಣ್ಣೆ ಬೇಡ ಅಂತ ಹೇಳ್ತೀನಿ, ಅಡಿಕ್ಟ್ ಆಗೋಣ. ನಾನು ಇವಾಗ ಹಾಕೋಣ ಒಂದು ಮತ್ತೆ ನೀವು ಹೋದ್ರೆ ಸಿಕ್ಕಾಗುತ್ತೆ. ನೀವು ಬೇಡ ಇದಕ್ಕೆ ನಾವು ಸುಮ್ಮನಾಗಿತ್ತು. ಇವಾಗ ಕೆಳಗೆ ಹೋಗಿದೆ ಅಂಕಲ್ ಅವ್ರಿಗೆ ಬೆಟ್ಟು ಬಂತಂತೆ. ಹಿಂಗೆ ಬ್ರೋ ಏನು ಬಂತಂತೆ ಇವತ್ತು ಅಂಕಲ್ಗೆ. ನಾನು ತಗೊಂಡ್ಬರ್ತೀನಿ ಮ್ಯಾಚ್ ಅಯ್ಯೋ ಒಂದಿನ ನಾಳೆ ತಗೊಂಡ್ಬಂದಿದ್ದೆ. ಏಲಕ್ಕಿ ಓಕೆ ತಿನ್ನಲ್ಲ. ಬೆಳಗ್ಗೆ ಎಷ್ಟು ನೀರು ಕುಡ್ಕೊಂಡಿದ್ದೀವಿ. ಈಟ್ ಬಾಡಿ ಏನು ಆಯ್ತು, ಇವಾಗ ಹೇಳಿದ್ದು ಹೊಡಿಬಾರ್ದಿಂದ. ಊರಿಗೆ ಹೋಗಿ ಬಂದು ಅಂತ. ಹಾಂ ಹಾಂ Yeah. What's up, Sky? Oh, this guy didn't see me, Sky. I ain't trying to. Every time I log in, I got a cadet freaking in my face. Oh, guys, a question? Back the fuck up, man. I was on vacation and this cadet went up to me. He's like, "What are you doing? Why are you not in uniform?" Sky's gonna crush that shit. Oh my god, seeing Sky ride people in that shit. Sky the driver. You know what's like? You can drive it if you want, Sky. I need to ask Frankie this, but like, let's say someone's shooting at you, you throw the self-defense macro. You know, on the certificate, there's 0 out of 100. Yeah. Like, I'm questioning that so hard because like, if someone starts shooting at me and I start shooting back, that shit's gonna go to 1 out of 100. I don't know how that works. Yeah, that's what I'm saying. Nah.
You don't want to test drive this guy? Nah, we should have had this last night when it was rolling deep as hell. That shit was fun last night. I didn't think this thing would drive as well as it does. Yeah, being The spoiler, like this, the spoiler is gonna get a lot nicer. Like the Mac body kit on this. triangle, like the satellite, antenna looking one. Yeah.
ಯಾಕೆ ಬ್ಯಾಗ್ ಆ ಕಡೆ ಹಾಕಿದ್ದೆ? ನಾನು ಮಾತಾಡ್ತೀನಿಲ್ಲ. ಅದೇ ಕಾಣಿಲ್ಲ ಇದು ಇಲ್ಲ ನಡೀತಾ ಇದೆ ಬ್ರೋ ನಿಮ್ಗೆ ಯಾಕೋ ತಪ್ಪು ಮಾಡ್ತೀನಿ. ಯಾವ ಏನ್ ತಪ್ಪು ಇನ್ಸ್ಟಾಗ್ರಾಮ ಅದೇನ್ ತಪ್ಪು ಫಸ್ಟ್ ಲವ್ ಹೋಗ್ತೀರಾ ಮತ್ತೆ ಅದಾಗಲ್ಲ. ಮತ್ತೆ ಬಿಟ್ಬಿಡಿ ಬ್ರೋ ಬ್ಲಾಕ್ ಮಾಡ್ಬಿಡಿ ಅದೊಂದು ಕೆಲಸ ಮಾಡಿ ಯಾವುದು? ಫಸ್ಟ್ ಲವ್ನ ಸೌಬಿ ತಾನೆ ಬ್ಲಾಕ್ ಮಾಡ್ಬಿಡಿ ಅದೇ ಕೆಲಸ ಮಾಡಿ ಅವಳು ಪಾಪ ಆ ಥರ ಮಾಡ್ತಿಲ್ಲ. ಅವಳು ಯಾರ ಕರೆಕ್ಟ್ ಶೇರ್ ಮಾಡ್ತಿರೋದೇ ಗೊತ್ತಾ, ಅವ್ಳ ಪೇನು ಫೀಲಿಂಗ್ಸು. ಕರೆಕ್ಟ್ ನಂದು ಅರ್ಥ ಆಗ್ತೈತೆ ಬಟ್ ಫೀಲಿಂಗ್ ಶೇರ್ ಮಾಡಿದ್ರೆ ನಿಮ್ಮ ಹತ್ರ ಇರಬೇಕು ಮಾಡ್ತೀವಿ ಸುಮ್ಮನೆ ಯಾಕೆ ಮತ್ತೆ ನೀವು ಫೀಲ್ ಎಲ್ಲ ಆಗಲ್ಲ ಆಗಿದೆ ಅಂತ ಇವತ್ತು. ಇಲ್ಲ ನೋಡಿ ಇವಾಗ ನೀವು 2 days ಲೀವ್ ಆಫ್ ಟೂರಿಗೌಂಡ್ ಅಂತ ಆಮೇಲೆ ಇರ್ತಾರೆ 1 month 1.5 month ಚೆನ್ನಾಗಿರ್ತೀರ ಮತ್ತೆ ಕಾಲ್ ಬರುತ್ತೆ ಮತ್ತೆ ಹಿಂಗಾಗ್ತೀರ ಇವಾಗ ಅವರು ಆಗಲ್ಲ ಅಂತ ಫಿಕ್ಸ್ ಆಗ್ಬಿಟ್ರೆ ನೀವು ಫಿಕ್ಸ್ ಆಗಿರೋದು ತಾನೆ ಜಸ್ಟ್ ಮೂವ್ ಆನ್ ಆಗ್ಬಿಡ್ಬೇಕು ನಾವು ನಾನು ಅದೇ ಹೇಳಿದ್ದು ಇವಾಗ ಬ್ಲಾಕ್ ಮಾಡಿದ್ದೀನಿ ಅಂತ ಅವ್ರ ಫ್ರೆಂಡ್ ಜೊತೆ ಮೆಸೇಜ್ ಮಾಡ್ತೀನಿ ಈವ್ನಿಂಗ್ ನಾನು ಬ್ಲಾಕ್ ಮಾಡಿಬಿಟ್ಟೆ ಎಲ್ಲ ವಾಟ್ಸಪ್ಪಲ್ಲಿ ಇನ್ಸ್ಟಾದಲ್ಲಿ ಅವ್ರ ಫ್ರೆಂಡ್ ನನಗೆ ಕಾಲ್ ಮಾಡಿದ್ದು ನಾನು ಬ್ಲಾಕ್ ಮಾಡಿ ಫೋನ್ ಮಾಡಿದ್ವಲ್ಲ ನನಗೆ ಇರ್ಲೇವಲ್ಲ ಫೋನ್ ಮಾತಾಡ್ತಾರೆ ನನಗೆ ಯಾಕೆ ಹೇಳಿಲ್ಲ ನನಗೆ ಯಾಕೆ ಈ ಥರ ಬಿಟ್ಬಿಟ್ಟು ಒಬ್ಬಳಕ್ಕೆ ಯಾಕೆ ಹೇಳಿಲ್ಲ ಒಂದು ಕೆಲಸ ಮಾಡಿದ್ರು ನೋಡಿ ಕೇಳಿ ಬನ್ನಿ ಮದುವೆ ಮಾಡ್ಬೋದು ನಮಗೆ ಹೇಳ್ತಾಳಾಗ ಹಂಗೆ ಬಟ್ ಆಗಲ್ಲ ಅಂತಾಳೆ. ಆಯಿತು ಇನ್ನು ಒನ್ ಇಯರ್ ಆಗ್ತಂತೆ ಆಗಸ್ಟ್ ಬಂದರೆ 1 year. ಜೂನ್ ಜುಲೈ ಆಗಸ್ಟ್ 1 year ಆಯಿತು. 3 months ಇದೆ ಬ್ರೋ ಇದು ನವಂಬರ್ ಡಿಸೆಂಬರ್ ಬ್ರೋ ಫುಲ್ಲು ಬ್ರೇಕಪ್ ಆಗೋ ಮಂತ್ಸ್ ಅದೇ ನಂದಾಗಿದ್ದು ಬರ್ಡೇ ಟೈಮಲ್ಲ ಏನೋ ಗೊತ್ತಿಲ್ಲ ಸೀರಿಯಸ್ ಆಗಿ ತುಂಬ ಅಬ್ಸರ್ವ್ ಮಾಡಿದ್ದೀನಿ. ನಮಗೆ ಒಳ್ಳೇದಾದ್ರು ಅಥವಾ ಕೆಟ್ಟದ ಗೊತ್ತಿಲ್ಲ ಅದು ಬಟ್ ಏನೋ ಒಂದು ಆಗಬೇಕಿತ್ತು ಅಂತ ಈಗ ನೋಡಿ ನನಗೆ ನನ್ನ ಪ್ರೀತಿ ಬಗ್ಗೆ ನನಗೆ ಗೊತ್ತಿಲ್ಲ
ಹೆಚ್ಕೊಂಡಿದ್ದೀನಿ ನಾನು ಬಿಟ್ಟಿರೋ ಕಾರಣ ಅವಳು ಬಿಟ್ಟಾದ್ಮೇಲೆ ತುಂಬ ಏನು ಲೈಕ್ ಏನೋ ಒಂಥರ ಒಳ್ಳೆ ಮೈಂಡು ಒಂಥರ ಲೈಕ್ ಒಳ್ಳೆ ಮನಸ್ಥಿತಿ. ಈಗ ಸುಮ್ಮನೆ ಮುಂಚೆ ಆದರೆ ಕಾಂಜಿ ಪಿಂಜಿ ಥರ ಇರ್ತದೆ. ಲೈಕ್ ಈಗ ಅವನವ್ರು ಬಂದು ಅವನವ್ರ ಅಡ್ಡ ಬಂದರೆ ಏಯ್ ಅಂತ ಬೈದ್ಬಿಡ್ತಿದ್ದೆ. ಅವ್ಳು ಬಿಟ್ಟಾದ್ಮೇಲೆ ಏನೋ ಒಂಥರ ಒಳ್ಳೇದು, ಏನೋ ಒಂಥರ ಫೀಲ್ ಅಂದರೆ ಮನಸ್ಸಿಗೆ ಆ ಥರ ಮಾಡಬಾರ್ದು. ಲೈಕ್ ಡಿಸಿಪ್ಲಿನ್ ವೇ ಒಂದು ಮೈಂಡ್ ಬಂತು. ಅದಾದಮೇಲೆ ಅಕ್ಕಿಗಳಿಗೆ ದಿನ ಏನೋ ಗೊತ್ತಿಲ್ಲ, ಅಕ್ಕಿಗಳು ನಾನು ಯಾವತ್ತೂ ಮಾಡಿಲ್ಲ. ಅಕ್ಕಿಗಳಿಗೆ ದಿನ ಮಧ್ಯಾಹ್ನ ಊಟ ಮಾಡಿ ಅದಕ್ಕೆ ರೈಸ್ ಹಾಕ್ತಿದ್ದೆ, ಊಟ ಕೊಡ್ತಿದ್ದೆ. ಅದಾದಮೇಲೆ ಏನೋ ಗೊತ್ತಿಲ್ಲ, ಆಟೋಮೆಟಿಕಲಿ ಏನಾಯಿತು ಗೊತ್ತಿಲ್ಲ, ಲೈಕ್ ಏನಂತಾನೆ ಗೊತ್ತಾಗ್ತಿಲ್ಲ. ನನಗೆ ನಾನು ಟೈಮ್ ಕೊಡ್ತಿರ್ಲಿಲ್ಲ ಇಷ್ಟು ವರ್ಷ. ನನ್ನ ಮೆಂಟಾಲಿಟಿಗೆ, ನನ್ನ ಮನಸ್ಸಿಗೆ ನಾನು ಟೈಮ್ ಕೊಟ್ಟಿರಲಿಲ್ಲ. ನಾನೇನು, ನಾನು ಯಾವ ಥರ ಇರಬೇಕು, ನಾನು ಏನು ಯಾವ ದಾರಿಲಿ ಹೋಗ್ಬೇಕು, ಅವ್ರದ್ದೇನೋ ಥಿಂಕ್ ಮಾಡಿಲ್ಲ ನೀನು ಇಷ್ಟು ವರ್ಷ. ಇದೇ ಫಸ್ಟ್ ಟೈಮ್ ನಾನು ಥಿಂಕ್ ಮಾಡ್ತಿಲ್ಲ. ಇಷ್ಟು ವರ್ಷದಲ್ಲಿ ನಾನು ಜೀವನದಲ್ಲಿ ಇದ್ದಾದರೂ ಥಿಂಕ್ ಮಾಡಲಿಲ್ಲ, ಏನೂ ಥಿಂಕ್ ಮಾಡಿಲ್ಲ. ನಾನು ಹಿಂಗಿರಬೇಕು, ಹಿಂಗೆ ಮಾಡಬೇಕು, ಇಂಥ ಕೆಲಸಗಳು ಮಾಡಬೇಕು, ಫ್ಯೂಚರಲ್ಲಿ ಹಿಂಗೆ ಮಾಡಬೇಕು ಅಂತ ಯಾವತ್ತೂ ಥಿಂಕ್ ಮಾಡಿಲ್ಲ. ಅವಳಿದ್ದಾಗ ಅವ್ರ ಫ್ಯೂಚರ್ ಪ್ಲಾನ್ ಇತ್ತು, ಇಲ್ಲ ಅಂತಿಲ್ಲ, ಹಿಂಗೆ ಮಾಡಬೇಕು ಅಂತ ಇತ್ತು. ಬಟ್ ನಮ್ಮ ಮನಸ್ಥಿತಿ ಒಳ್ಳೇದಾಗಿರಬೇಕು ಅಂತ ನಾನು ಯಾವತ್ತೂ ನನಗೆ ಯೋಚನೆಗಳು ಬಂದಿಲ್ಲ. ಅವ್ರು ಬಿಟ್ಟಾದ್ಮೇಲೆ ಈ ಥರ ಒಳ್ಳೆಯ ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಅಕ್ಕಿಗಳಿಗೆ ಊಟ ಹಾಕೋದಾಗಿತ್ತು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ ಅವಳಿದ್ದಾಗ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಏನಂತ ಗೊತ್ತಿಲ್ಲ, ನನಗೆ ಗೊತ್ತಾಯಿತು ನನಗೆ ಅಷ್ಟೊಂದು ಪ್ರೀತಿ ಇದೆ ಅಂತ. ಆಯಿತಾ, ಗಣಪತಿ ಹಬ್ಬದ ದಿನನೂ ನಾನು ತುಂಬ ಬೇಜಾರಲ್ಲಿದ್ದೆ. ಆದರೆ ನನಗೆ ಗೊತ್ತಾಗ್ತಿಲ್ಲ, ಏನೋ ಒಂಥರ ಬೇಜಾರು, ಏನೋ ಒಂಥರ. ಅವಳು ರ್ಯಾಪಿಡೋಗೆ ಹೋಗಿದ್ದೆ ನಾನು ಅವತ್ತಿನ ದಿನ ಕರೆಕ್ಟಾಗಿ ನೆನಪೈತೆ. ಯಾವತ್ತೂ ನನಗೆ ಫೀಲ್ ಆಗೋದು ಸ್ಟಾರ್ಟ್ ಆಗಿದ್ದೀನಿ, ಅವತ್ತು ನನಗೆ ಗೊತ್ತಾಗಿದೆ ನನಗೆ ಬೇಜಾರಾಗ್ತೈತೆ ಅಂತ. ರ್ಯಾಪಿಡೋಗೆ ಹೋಗ್ಬಿಟ್ಟು ಬಂದು ಅಲ್ಲಿ ಕೆಳಗಡೆ ಗಣಪತಿ ಇಟ್ಟಿದ್ರು, ಬಾರ್ ಮಾಡ್ತೀನಿ ಅಲ್ಲಿ ಊಟ ಮಾಡಿಕೊಂಡು ಬಂದಿದ್ದೀನಿ, ಮಲಗಿದ್ದೀನಿ ಬೇಜಾರಾಗಿ. ಮತ್ತೆ ಸಂಜೆ ಹೋಗಿದ್ದೀನಿ, ದೇವ್ರ ಹತ್ರ ಬೇಡ್ಕೊಂಡು ಒಳ್ಳೇದಾಗಲಿ ಅವ್ರಿಗೆ ಅಂತೆಲ್ಲ ಬೇಡ್ಕೊಂಡು ಗಣಪತಿ ಇಟ್ಟಿರೋ ಕಡೆ ಎಲ್ಲ ಕಡೆ ಹೋಗಿ ಒಬ್ಬನೇ ನಿಂತ್ಕೊಂಡು ಬೇಜಾರಲ್ಲಿ ಪ್ರೋಗ್ರಾಮ್ ನಡೀತಿತ್ತಲ್ಲಿ ಫಿನಿಕ್ಸ್ ಅಪೋಸಿಟ್, ಅಲ್ಲಿ ನಿಂತ್ಕೊಂಡು ಪ್ರೋಗ್ರಾಮ್ ನೋಡ್ಕೊಂಡು ಬೇಜಾರಿಗೆ. ಆದರೆ ಗೊತ್ತಾಗಿಲ್ಲ ಆ ಟೈಮಲ್ಲಿ ಬೇಜಾರು ಏನೋ ಗೊತ್ತಿಲ್ಲ ಬ್ರೋ, ಯಾವ ರೀಸನಿಗೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ನೋಡಿ ಮತ್ತೆ ಡಿಪ್ರೆಷನ್ಗೆ ಹೋದೆ, ಎಲ್ಲ ಅಕ್ಕಿಗಳಿಗೆಲ್ಲ ಬಿಟ್ಬಿಟ್ಟೆ ನಾನು ಹಾಕೋದು. ಮತ್ತೆ ಈಗ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೋಡಿ ಈ ಥರ ಮೆಸೇಜ್ಗಳು ಲೈಕ್ ಇನ್ಫಾರ್ಮೇಷನ್ ಬರ್ತಿದೆ, ಎಂಗೇಜ್ಮೆಂಟ್ ಆಗಿಲ್ಲ, ಏನು ನಡೀತಿದೆ ಅಂತ ಗೊತ್ತಾಗ್ತೀನಿ. ಮೇನ್ ಪ್ರಾಬ್ಲಮ್ ನಾವು ಕಾಣಿ ಮೇನ್ ಇವಾಗ ಏನಾಗುತ್ತೆ ನಮ್ಮ ಸೈಡ್ ಲಿಂಗಾಯ್ಸ್, ಸೌತ್ ಲಿಂಗಾಯ್ಸ್ ಆದರೆ ತಲೆ ಕೆಡ್ಸ್ಕೊಂಡು ನಾರ್ತ್ ತಿಂತಾರೆ, ಅವ್ರ ಅಪ್ಪ ತಿಂತಾರೆ, ಏನೇ ತಿಂದ್ರು ಇವ್ರು ಲಿಂಗಾಯತ್ಸ್ ಅವರು ಬಟ್ ತಿಂತಾರೆ. ಲೈಕ್ ಅವ್ರ ಅಪ್ಪ ಅಭ್ಯಾಸ ಆಗಿದೆ. ಅದಾದಮೇಲೆ ಇವಳು ಬೆಂಗಳೂರಿಗೆ ಬಂದಾದ್ಮೇಲೆ ನಾನು ಸಿಕ್ಕಾದ್ಮೇಲೆ ಜಾಸ್ತಿ ಅಭ್ಯಾಸ ಆಗಿದೆ. ಮುಂಚೆ ತಿಂತಿರ್ಲಿಲ್ಲ, ಜಸ್ಟ್ ಕಬಾಬು ಅಷ್ಟೇ ತಿಂತಿದ್ದೀನಿ. ನಾನು ಅವಳ ಜೊತೆ ಸಿಕ್ಕಾದ್ರಿಂದ ಅವಳಿಗೆ ತುಂಬ ತಿನ್ನೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಜಾಸ್ತಿ ಕೊಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಲೈಕ್ ಅವಳಿಗೆ ಊಟ ಕೊಡಿಸ್ಬೇಕು, ಅದು ಕೊಡಿಸ್ಬೇಕು ಅಂತ, ಅಂದರೆ ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು, ಚಿಕನಲ್ಲಿ ಇದು ಟೇಸ್ಟ್ ಮಾಡಿಸ್ಬೇಕು ಅಂತ ತುಂಬ ಆಸೆ ನನಗೆ. ಆ ಥರ ಎಲ್ಲ ಕರ್ಕೊಂಡೋಗಿ ಮಿಲ್ಟ್ರಿಗೆ ಹೋಗ್ಬಿಟ್ಟು ಹೋಗಿ ಎಲ್ಲ ಶಾವಿಗೆ ವಿತ್ ಚಿಕನ್ ಗ್ರೇವಿ, ಮುದ್ದೆ ಟೇಸ್ಟ್ ಮಾಡಿಸಿದೆ ನಾನು. ಈ ಥರ ಏನೋ ಗೊತ್ತಿಲ್ಲ ಬ್ರೋ, ಏನು ನಡೀತೈತೆ ನನಗೆ ಇವೆಲ್ಲ ನೋಡಿದ್ರೆ ಸಮಥಿಂಗ್ ಏನೋ ಇದೆ ಅಂತ ಫೀಲ್ ಆಗ್ತದೆ. ಇವಾಗ ಇನ್ಸ್ಟಾಗ್ರಾಮ್ ಏನಂತಿಲ್ಲ, ಅದು ಸುಮ್ಮನೆ ಏನು ಫೀಲಿಂಗ್ ಏನು ಶೇರ್ ಮಾಡಿದ್ರೇನು ಇನ್ಸ್ಟಾಗ್ರಾಮ್ಗೆ? ಅವ್ರಿಗೂ ಐತೆ ಅದಕ್ಕೆ ನಾನು ಯೋಚನೆ ಮಾಡ್ತೀನಿ. ನಿಮ್ಗೆ ಆಯ್ತು ಪ್ರೀತಿ ಇನ್ಸ್ಟಾಗ್ರಾಮ್ ಮಾಡಿದ್ರೆ ನನಗೂ ಸ್ವಲ್ಪ ಇದೆ, ಇಲ್ಲ ಅಂತಿಲ್ಲ. ಲೈಕ್ ಪ್ರೀತಿ ಅಂತ ಆ ಲೆವೆಲಿಗೆ ಆಗಲ್ಲ. ಆ ಪ್ರೀತಿ ನಿಜ ಆಗಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ ಬಂತು ಒಂದ್ಸಲ, ಆಯಿತಾ. ಎಕ್ಸ್ಪೆಕ್ಟೇಷನ್ ಲೈಕ್ ನೈಟ್ ಟೈಮಲ್ಲಿ ಕಂಟಿನ್ಯೂಸ್ ಸ್ಟಾರ್ಟ್ ಮಾಡ್ತಿದ್ದಲ್ಲ, ಅದಾಗಿ ಒಂದು 2 days ಆದಮೇಲೆ ಸ್ವಲ್ಪ
ಸೀನ್ ಅಂದರೆ ಚಾರ್ಟ್ ಓಪನ್ ಇದ್ದಿದ್ದು ಬ್ಯಾಕ್ ಹೋಗೋದು ಅವೆಲ್ಲ ಆಗ್ತಿತ್ತು. ಇವಾಗ ಹೋದ್ರು ನನ್ನ ತಲೆ ಕೆಡಿಸ್ಬೇಕು. ಅಂದರೆ ಮಾಡ್ತಾಳೆ 1 ಮಿನಿಟಲ್ಲೇ ಮಾಡ್ತಾಳೆ ರಿಪ್ಲೈ. ಬಟ್ ಅಲ್ಲಿ ಮನೆಯಲ್ಲಿ ಅವ್ರ ಅಣ್ಣ ಎಲ್ಲ ಇರ್ತಾರೆ, ಹಾಗಾಗಿ ಮಾಡಬೇಕು ಬಿಸ್ನೆಸ್ ಚಾರ್ಟ್ ಓಪನ್ ಇದೆ. ಅದೊಂದು ಪ್ರಾಬ್ಲಮ್. ಸೊ ಬಟ್ ನನಗೆ ಎಕ್ಸ್ಪೆಕ್ಟೇಷನ್ ಆ ಥರ ಇತ್ತು. ಇವಾಗ ಏನು ಮಾಡ್ತೀವಿ, ಇವತ್ತು ಈ ಹುಡುಗಿ ಮತ್ತೆ ಇವರು ಫೀಲ್ ಆಗ್ತಾರೆ. ಅದಕ್ಕೆ ಥಿಂಕ್ ಮಾಡ್ತಿದ್ದೀನಿ, ಯೋಚನೆ ಮಾಡ್ತಿದ್ದೀನಿ, ಮಾತಾಡಬೇಕು. ಹತ್ರ ಫೋನ್ ಮಾಡ್ತಿಲ್ಲ ಇವರು. ಮಾತಾಡೇ ನಿಯರ್ಲಿ 1 ವೀಕ್ ಮೇಲೆ ಫೋನಲ್ಲಿ. ಇವ್ರ ಜೊತೆ ಇವ್ರ ಜೊತೆ ಇದಾದ್ರೂ ಆಗತ್ತಾ? ಚಾನ್ಸಸ್ ಇದೆಯಾ? 2 ವರ್ಷ ಬ್ರೋ 2 ಇಯರ್ಸ್ ಏನಾಗಲ್ಲ. ಇವಾಗ ನಮ್ಮ ಮನೆಯಲ್ಲೇ ಒಪ್ಕೊಂಡಿದ್ದಾರೆ ಬ್ರೋ 1 ಇಯರ್ಗೆ. ಬ್ರೋ ಬ್ರೋ ಅದೆಲ್ಲ ಮ್ಯಾಟ್ರು. ಇರಿ ಅದೆಲ್ಲ ಮ್ಯಾಟ್ರು. ನಾನು ಒಂದು ಹೇಳ್ತೀನಿ, ನಮ್ಮ ಅಣ್ಣನ ಏಜ್ಗಿಂತ 1 ವರ್ಷ ದೊಡ್ಡವಳು. ಓಕೆ ಬ್ರೋ. ಏನ್ ನೋಡಿ ಪ್ಲಸ್ ಸಚಿನ್ ದಪ್ಪ ಇದ್ದಾನೆ. ಸ್ಲಿಮ್ ಮಾಡಿ ಸ್ಲಿಮ್ ಕಟ್ಕೊಂಡಾಗಿ ಫೈನ್ ಟೈಮ್ ಇಲ್ಲ ಅವಳಿಗೆ. ಅವ್ರ ಅಣ್ಣನ ಈಗ ಮದುವೆ ಆಗುತ್ತೆ. Here's my Discord. You can add me and send me the video so I can get it to her. But yeah, they'll ಆ ಟೈಮಲ್ಲಿ whenever one of them get on, I'll let them know that, you know what I'm saying, you need to get added to the Discord. Do you have Frankie or Smitty or Xander added on there yet? ಬರೀ 3 ಹುಡುಗಿರು ಅಷ್ಟೇ. No, I don't. Okay. ನಿಮ್ಮ ಕಡೆ ಇಲ್ವಾ? ನಿಮ್ಮ ಕ್ಯಾಸ್ಟಲ್ಲಿ ಅನ್ನ ಲವ್ ಮಾಡಿಲ್ವಾ? Yeah, just when one of them get on, just, you know, let them know you need to get added to the faction Discord. You'll have to send them your Discord name. They'll have to add you, and then they can add you to the faction Discord. Okay, thank you, sir. Yeah, not a problem. Just yeah, when you get a minute, just send me that video. Just take a screenshot if you need to of my Discord page, and then just get me added. And you know, yeah, it's something that we're gonna handle because it was very surprising to see that video. He's, you know, he had never showed any signs of anything like that before. Okay, I will get it to you shortly, sir. I appreciate you, Miss Harris. ನೀವು ರಿಯಲ್ ಆಗಿ ನೋಡ್ತಿಲ್ಲ. ರಿಯಲ್ ನೋಡಿದೀನಿ. ನೀವು ಮಾಡಿದ್ರೆ ಅಟ್ಲೀಸ್ಟ್ ಈಗ ಮನೆಗೆ ಬಂದ್ರೆ ನಿಮ್ಗೆ ಇರ್ತಾಳ ಅವಳು ಅಂತ ನೋಡೇ ನೋಡಿ. ಅದಿಲ್ಲೇ ಇಲ್ಲ. ಯಾಕೆ ಮನೆಯಲ್ಲಿ Y'all have a good day. All right, you too. ಮತ್ತೇನು ಕಟ್ಬೋದು ಬಿಡಿ bro. ಸೀರಿಯಸ್ ಆಗಿ ಮನೆ ಎಷ್ಟು ಏನು ಗೊತ್ತಾ ಫೋರ್ಸ್ ಮಾಡ್ತಿದ್ದು ನಂಗೆ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ ನಡೀತಿರೋದು. ಬಟ್ ಇವಾಗ ಗೊತ್ತಾಗ್ತೈತೆ. Mr. Farouk, can we help you? ಕ್ಲಿಯರ್ ಆಗೋದಕ್ಕೆ ಬಿಟ್ಟು ಬೇಗ ಮನೆ ಕಟ್ಟಿ ಅಂತ ಹೇಳ್ತೀನಿ. ಅಂದರೆ ಸೌಭಾಗ್ಯ ದಟ್ ನನ್ನ ಮೈಂಡ್ ಸೆಟ್ ನಂಗೆ ಗೊತ್ತಿಲ್ಲ ಅದು. ಬಟ್ ನನ್ನ ಮನಸ್ಸು ಫೋರ್ಸೆಬಲಿ ಮನೆ ಕಟ್ಟಬೇಕು, ಬೇಗ ನನ್ನ ಲೈಫ್ ಕ್ಲಿಯರ್ ಆಗಬೇಕು ಅಂತ ಐತೆ. You need to use a mic. ನನಗೆ ಗೊತ್ತಾಗಿಲ್ಲ. No mic, no higher. ಇವ್ರು ಬರ್ತಾರೆ ಇವಾಗ ಸೌದಿ ಅವ್ರು ಬರಲ್ಲ. ಅದೇ ಗೊತ್ತಾಗ್ತಿಲ್ಲ. ಇವಾಗ ಏನು ಗೊತ್ತಾ, ನೀನು ಹೇಳಿಲ್ಲ ನಿಜ ರಿಯಲ್ ಥಿಂಗ್ ಯಾರಿಗೂ ಹೇಳಿಲ್ಲ. ಯಾರಿಗೂ ಶೇರ್ ನಿಜ ಇಲ್ಲ. ಆಫೀಸಲ್ಲಿ ಹತ್ರ ಇದ್ದೀನಿ. What you got going on, Sky? ಒಳ್ಳೆ ಹುಡುಗ. ಮೀಟ್ ಮಾಡಿದ್ದೀವಿ, ಪಾರ್ಟಿ ಮಾಡಿದ್ದೀವಿ, ಅವ್ರ ರೂಮಲ್ಲೂ ಹೋಗ್ಸ್ಟೇ ಆಗಿದ್ದೀನಿ. ಒಳ್ಳೆ ಹುಡುಗ. ಅವ್ರಿಗೂ ಲೈಕ್ ಅವ್ರ ಅಪ್ಪ ಅಮ್ಮ ಅಷ್ಟು ಕೇರ್ ಮಾಡಲ್ಲ. ಒಬ್ಬನೇ ಮಗ, ಬಟ್ ಅವ್ರ ಅಪ್ಪ ಅಮ್ಮ ಒಂಥರ ವಿಚಿತ್ರ ಇವನೊಂದು ಕೇರ್ ಮಾಡಲ್ಲ. ಇವ್ರು ಒಬ್ಬನೇ ಲೈಕ್ ಸಿಂಗಲ್ ಮ್ಯಾನ್ ಥರ ಇದ್ದ. Morning, gentlemen. ಇವಳು ನಮ್ಮ ಹುಡುಗಿನ ಕೂರಿಸ್ಕೊಂಡು What's up, Timmy? Shoot. Good to be on board again. Just got to knock out all these little cadet tasks. That's a nice little program they set up for the new folks. ಇವಳಿಗೆ ಏನಂದ್ರೆ Yeah, ಏನೇ yeah. ವಿಷಯ ಇವತ್ತೇನೋ Kind of gives us a chance to, you know, see who's serious, who's not, you know, who complies with things. ಶೇರ್ ಮಾಡಬೇಕು. For sure, for sure. All right, I'm going to go knock this stuff out. I'll see y'all in a bit. All right, man. ಅವನಿಗೆ ಶೇರ್ ಮಾಡೋದು. ಬಟ್ ಬೆಸ್ಟ್ ಫ್ರೆಂಡ್ ಥರ ಇಲ್ಲ. ಅವನು ಎಕ್ಸ್ಪೆಕ್ಟ್ ಮಾಡ್ತಿದ್ದ ಗೊತ್ತಿಲ್ಲ. ಬಟ್ ಇವಳಂತೂ ಲೈಕ್ ಆ ಥರ ಫೀಲಿಂಗ್ಸ್ ಇಲ್ಲ.
ಇವರು ಹಣೆ ಮಾಡಿ ಹೇಳ್ತಾರೆ. ಏನಾಯಿತು, ಈಗ ಯೂಶ್ವಲಿ ಈಗ ನಾನು ಮದುವೆ ಆಗಲ್ಲ ಅಂದಾಗ ಯೂಶ್ವಲಿ ಲೈಕ್ ಫ್ರೆಂಡ್ಸು ಏನು ಇದು ಮಾಡ್ತಾರೆ, ಆ ಡಿಪ್ರೆಷನ್ ಮೂಮೆಂಟಲ್ಲಿ ನಾನೇ ಎಷ್ಟು ಸಲ ನಿಮ್ಗೆ ಹೇಳಿದ್ದೀನಿ, ಇವಾಗ ನಾನು ಮದುವೆ ಮಾಡಿಬಿಟ್ರೆ ಸಾಕಾಯ್ತು ಮನೆಯಲ್ಲಿ, ನನಗೆ ಆಗ್ತಿಲ್ಲ, ಯಾರಾದ್ರೂ ಸಿಕ್ಬಿಟ್ರೆ ಸಾಕಾಯ್ತು ನನಗೆ ಮದುವೆ ಆಗ್ಬಿಡ್ತೀನಿ. ಆ ಟೈಮಲ್ಲಿ ಡಿಪ್ರೆಷನ್ ಮೋಡಲ್ಲಿ ಯಾರು ಸಿಕ್ಬಿಟ್ರೆ ಚೆನ್ನಾಗಿಲ್ಲದೆ ಇರೋ ಪರವಾಗಿಲ್ಲ, ಮದುವೆ ಆಗ್ಬಿಡೋಣ, ನನಗೆ ಆಗಲ್ಲ, ಇಲ್ಲ ಡಿಪ್ರೆಷನ್ ಕಳೆಯೋಕ್ಕಾಗಲ್ಲ, ಆ ಥರ ಫೀಲ್ ಇತ್ತು ನನಗೂ. ಇವಳು ಆ ಟೈಮಲ್ಲಿ ನಾನು ಇಲ್ಲ ಅಂದಾಗ ಇವಳು ಯೋಚನೆ ಮಾಡಿದಾಗ ನನ್ನ ಸೀನಾರು ಯೋಚನೆ ಮಾಡಿದ್ದೆ ಫಸ್ಟ್ ಏನು ಮಾಡ್ಬೋದು ನಾನು ನನ್ನ ವಿಷಯದಲ್ಲಿ. ಆವಾಗ ಅವ್ರು ಥಿಂಕ್ ಮಾಡಿದಾಗ ಮನೇಲಿ ಆಗಲ್ಲ, ಲೈಕ್ ಏನೇ ಸೀನಾರು ನಾನು ಹೇಳಿದ್ದೀನಿ ನನ್ನ ವಿಷಯದಲ್ಲಿ ಆಗಲ್ಲ, ಮನೆಯಲ್ಲಿ ಅವ್ರ ಮನೇಲಿ ಯಾಕೆ ರೀಸನ್ ಏನು ಅಂತ ಇಲ್ಲ ಅವೆಲ್ಲ ಹೇಳಿದ್ದೀನಿ, ಅವೆಲ್ಲ ಥಿಂಕ್ ಮಾಡಿದ್ದವನು. ಅದಾದಮೇಲೆ ಪಾಸಿಬಲ್ ಏನು, ನಾನು ಅವಳು ಮಿಂಗಲ್ ಆಗಿದ್ದೀನಿ ಫಿಸಿಕಲ್. ಓಕೆ, ಅವ್ರ ಭಯ ಏನಂದರೆ ಫ್ಯೂಚರಲ್ಲಿ ಯಾವ್ದಾರ ಹುಡುಗ ನಾನು ನೋಡ್ತಾರೆ ಮನೇಲಿ, ಫ್ಯೂಚರಲ್ಲಿ ಮದುವೆ ಆದಮೇಲೆ ವಿಷಯ ಗೊತ್ತಾಗ್ತದೆ ಮಿಂಗಲ್ ಆಗಿದೆ. ಅಫ್ಕೋರ್ಸ್ ಗೊತ್ತಾದಮೇಲೆ ಅವನೇನಾದ್ರು ಜಗಳ ಮಾಡಿ ಮನೆಯವ್ರಿಗೆ ನಮ್ಮ ಅಂದರೆ ಇವ್ರ ಮನೆಯವ್ರಿಗೆ ಮುಂದೆ ಹೇಳಿ ಅದು ದೊಡ್ಡ ಸೀನ್ ಆಗಿ ಏನೇನೋ ಆದರೆ ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಹಾಳಾಗುತ್ತೆ ಅಂತ ಇವನು ತುಂಬ ತಿಂಗಳು. ಅದಾದಮೇಲೆ ಇವನಿಗಿದ ನನ್ನ ಮಂಜು ಅಂತ ನಾನು ಬಿಟ್ಟಾಗಿ ಒಂದು 15 ಡೇಸ್ ಆದಮೇಲೆ ಫುಲ್ಲು ಹುಷಾರು, ಫುಲ್ ಸೀರಿಯಸ್ ಆಗಿತ್ತು. ನಂಗೆ ಗೊತ್ತಿಲ್ಲ ಅದು ವಿಷಯ, ಜ್ವರ, ಲೈಕ್ ವೈರಲ್ ಫೀವರ್, ಫುಲ್ ವೀಕ್ನೆಸ್ಸು, ಫುಲ್ ಸುಸ್ತು, ಊಟ ಸೇರ್ತಿಲ್ಲ, ಫುಲ್ಲು ಜ್ವರ, ಹೈ ಟೆಂಪ್ರೇಚರ್, ಫುಲ್ ಹೈ ಫೀವರ್ ಆಗಿದೆ. ಆ ಮೂಮೆಂಟಲ್ಲಿ ಇವನು ಮಂಜು ಎಲ್ಲ ಹಾಸ್ಪಿಟ್ಲಲ್ಲೆಲ್ಲ ಕರ್ಕೊಂಡು. ಅದಾದಮೇಲೆ ಇವಳಿಗೆ ಸ್ವಲ್ಪ ಲೈಕ್ ಇವನನ್ನೇ ಕೇಳ್ಬಿಡೋಣ, ಯಾಕೆಂದರೆ ಬೆಸ್ಟ್ ಫ್ರೆಂಡ್ ಆಗಿದ್ನಲ್ಲ, ಎಲ್ಲ ಶೇರ್ ಮಾಡ್ತಿದ್ದು ಅವನ ಬಗ್ಗೆನೂ ಇವಳಿಗೆ ಗೊತ್ತು, 2-3 ಮಂತ್ಸಿಂದ ಗೊತ್ತಿತ್ತು. ಅದಾದಮೇಲೆ ಇವಳು ಕೇಳಿದ್ದಾರೆ ಮಂಜು ನನ್ನ ಮದುವೆ ಅವನಿದ್ದು. ಅದಾದಮೇಲೆ ಇವಳು ರಿಸ್ಟ್ರಿಕ್ಷನ್ ಹೇಳಿದ್ದಾರೆ, ನನಗೆ ಫಿಸಿಕಲಿ ಮೂವ್ ಆಗೋದು ನನಗೆ ಫಸ್ಟ್ ಮದುವೆ ಆದರೂ ಯಾವತ್ತಾದರೂ ಆಯಿತು, ಫಿಸಿಕಲಿ ನಾನು ಮೂವ್ ಆಗೋದು ಮಗು ಬೇಡ, ಫಿಸಿಕಲಿ ನಾನು ಬರಲ್ಲ, ಮದುವೆ ಆಗಲ್ಲ. ಸೆಕೆಂಡ್ ಥಿಂಗು ಮಗು ಬೇಡ, ನಿಮ್ಮ ಮನೆಗೆ ನೀನು ಏನು ಮ್ಯಾನೇಜ್ ಮಾಡ್ತೀವಿ ಗೊತ್ತಿಲ್ಲ, ಇದನ್ನು ನೀವು ಒಪ್ಕೊಂಡ್ರೆ ನಾನು ಮದುವೆ ಆಗ್ತೀನಿ ಅಂತ ಇವರು ಡಿಸ್ಕಸ್ ಎಲ್ಲ ಮಾಡಿದ್ರು. ಇವರು ಓಕೆ ಅಂತ ಹೇಳಿದ್ರು. ಅದಾದಮೇಲೆ ಇವನಿಗೂ ಇಷ್ಟ ಇತ್ತು. ಅದಾದಮೇಲೆ ಓಕೆ ಅಂದಿದ್ದಾನೆ. ಮನೇಲಿ ಇವಳು ಡೈರೆಕ್ಟ್ ಹೇಳಿದ್ದಾನೆ, ಅವನು ಬ್ರಾಹ್ಮಿನ್ಸ್, ಇವಳು ಲಿಂಗಾಯತ, ಮಂಜು ಬ್ರಾಹ್ಮಿನ್ಸ್, ಇವಳು ಲಿಂಗಾಯತ. ಸೊ ಒಂದು ರೇಂಜಿಗೆ ನಾನ್ ವೆಜ್ ತಿಂದೇ ಇರೋ ಕ್ಯಾಟಗರಿ ಆದರೆ ಫೈನ್ ಹೋಗ್ತಾರೆ ಅವ್ರ ಮನೇಲಾದರೂ ಯಾರ ಮನೇಲಾದರೂ. ಅದೇ ನಾನ್ ವೆಜ್ ತಿಂದೇ ಇರೋದು ಒಂದೇ ಕ್ಯಾರೆಕ್ಟರ್ ಲೆಕ್ಕಾಚಾರ ಬರ್ತದೆ, ಒಂದೇ ಲೆವೆಲ್ ಅಂತ. ಅವ್ರ ಮನೇಲೂ ಇವ್ರ ಮನೇಲಿ ಇಷ್ಟ ಇಲ್ಲ, ಇವ್ರ ಅಪ್ಪ ಅಮ್ಮಂಗೆ ಇಷ್ಟನೇ ಇಲ್ಲ. ಇವ್ರ ತಮ್ಮಂಗೆ ಹೇಳಿದ್ದಾಳೆ ಇವನು ಫಸ್ಟ್. ಇವನ ತಮ್ಮ ಬಂದ್ಬಿಟ್ಟು ನೋಡಿದ್ದಾನೆ, ಮೀಟ್ ಮಾಡಿದ್ದಾನೆ, ಅವನಿಗೆ ಓಕೆ ಅನಿಸಿದೆ, ಮಾತಾಡಿ ಮಾತಾಡ್ಕೊಂಡು ಓಕೆ ಅನಿಸಿದೆ. ಅದಾದಮೇಲೆ ಅವನಿದ್ರು ಅವ್ರ ಅಮ್ಮಗೆ ಹೇಳಿದ್ದಾನೆ, ಅವ್ರ ಅಮ್ಮ ಒಪ್ಪಿಲ್ಲ, ಅವ್ರ ಅಮ್ಮನ ಅವ್ರ ತಮ್ಮನೇ ಒಪ್ಪಿಸಿದ್ದಾನೆ. ಅವ್ರ ಅಪ್ಪ ಅಂತೂ ಇನ್ನೂ ಒಪ್ಪಿಲ್ಲ, ಅವ್ರ ಅಪ್ಪನಿಗೆ ಇಷ್ಟನೇ ಇಲ್ಲ. ಆಯಿತಾ, ಅದಾದ್ಮೇಲೆ ಫೈನ್ ಇಷ್ಟ ಆಗಿದೆ. ಅದಾದಮೇಲೆ ಒಂದಿನ ಯಾವತ್ತೋ ಒಂದಿನ ಕಾಲ್ ಬಂತು ನನಗೆ. ಅದ್ರ ಹಿಂದಿನ ದಿನ ನಾನು ಅವಳಿಗೆ ಕಾಲ್ ಮಾಡಿದ್ದೆ, ಅವಳ ಫ್ರೆಂಡಿಂದ ನಂಗೆ ನೆಕ್ಸ್ಟ್ ಡೇ ಕಾಲ್ ಮಾಡಿದ್ದೆ. ಬ್ರೋ ಕಾಲ್ ಮಾಡಿಬಿಡಿ ಬ್ರೋ, ಯಾವಾಗ ಗೊತ್ತಾ, ಅಕ್ಟೋಬರ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಅಕ್ಟೋಬರ್ ಸಮಥಿಂಗ್ ಲೈಕ್ 20-25 ಅಷ್ಟರಲ್ಲಿ ಅವಾಗ ನಾನಿಲ್ಲ ಇದ್ರಿ. ಇಲ್ಲ ಇರಲಿಲ್ಲ ಆಕ್ಸಿಡೆಂಟ್ ಆಯ್ತಲ್ಲ ಮನೆಯಲ್ಲಿ. ಆ ಟೈಮಲ್ಲಿ ಇವರು ಮನೆಗೆ ಹೋಗೋರೋ ಗೊತ್ತಿಲ್ಲ, ವಿಷಯನ ನನಗೇನು ಗೊತ್ತಿಲ್ಲ, ಕೇಳಕ್ಕೆ ಹೋಗಿಲ್ಲ, ಮಾತುಕತೆ ಆಗೈತೆ ಇಬ್ಬರು ಮನೆ, ಇಬ್ಬರು ಮನೆಯಲ್ಲಿ. ಹಾಂ, ಲೈಕ್ ಫೋನಲ್ಲಿ. ಓಕೆ ಓಕೆ, ಅದೇ ಬಟ್ ಅವ್ರ ಅಪ್ಪ ಇನ್ನೂ ಒಪ್ಪಿಲ್ಲ, ಅವರಪ್ಪ ಒಪ್ಪೇ ಇಲ್ಲ. ಮೊನ್ನೆ ಕಾಲ್ ಮಾಡಿದ್ಲಲ್ಲ, ನನಗಿದು ಇನ್ನೂ ಹೇಳಿರಲಿಲ್ಲ. ನನಗೇನು ಹೇಳಿದ್ದು ಎಂಗೇಜ್ಮೆಂಟ್ ಆಗಿದೆ ಅಂತ ನನಗೆ ಸುಳ್ಳು ಹೇಳಿ.
ಅವತ್ತು ರಿಂಗು ನಾನು ತೋರಿಸಿದೆ ನಿಮಗೆ ಗೋಲ್ಡಾ ಇಲ್ವಾ ಅಂತ. ಹೌದಾ? ಆಮೇಲೆ ಪ್ರೊಫೈಲ್ ಪಿಕ್ಚರ್ ನೋಡಿದ್ದೀವಲ್ಲ. ನನಗೆ ಯಾಕೋ ಡೌಟು ಬ್ರೋ ಅಂತ ತುಂಬ ಕಾನ್ಫಿಡೆನ್ಸಲ್ಲಿ ಇತ್ತು, ಮದುವೆ ಎಂಗೇಜ್ಮೆಂಟ್ ಆಗಿಲ್ಲ ಅಂತ. ಬಟ್ ಇವಳು ನನಗೆ ಆಣೆ ಮಾಡಿ ನಿಲ್ಲಿಸಿದ್ಲು ಆಗಿದೆ ಅಂತ. ಲೈಕ್ ಅಲ್ಲಿ ಟ್ರಿಕ್ ಮಾಡಿದಾಳು ಅವಳು, ಏನೋ ಬೇರೆ ಥರ ಹೇಳಿದ್ದಾರೆ. ನಾನು ಡಿಪ್ರೆಷನ್ ಮೋಡಲ್ಲಿ Hey, Miles, come to the report room and lock this door quick. Yes. ಆಗಿದೆ ಇಮೇಲ್ ಆಣೆ ಅಂತ ಹೇಳಿದಾಳೆ. ಬಟ್ ನನಗೆ ಅಂತ ಅವಳು ಹೇಳಿಲ್ಲ. ನನಗೆ ಎಂಗೇಜ್ಮೆಂಟ್ ಆಗಿದೆ ನನಗೂ ಮಂಜುಗೂ ಅಂತ ಹೇಳಿಲ್ಲ. ಸೊ ಆ ಥರ ಟ್ರಿಕ್ ಮಾಡಿ ಆಣೆ ಮಾಡಿದ್ದಾರೆ. ನನ್ನ ಹತ್ರ ಯಾವತ್ತೂ ಸುಳ್ಳು ಆಣೆ ಮಾಡಲ್ಲ. ಆಮೇಲೆ ಆ ಥರ ಆಣೆ ಮಾಡಿದ್ನು ನಾನು ನಂಬಿದೆ. ಬಟ್ ಅಲ್ಲಿ ನಂಬೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿವರೆಗೂ ಮಾತುಕತೆ ಇಲ್ಲ. So I can book this guy in quick. ಅದಾದ್ಮೇಲೆ ಅವ್ರು ಶೋಕಲ್ಲ ಫಿಕ್ಸ್ ಆಯ್ತಾ. ರೀಸೆಂಟ್ ಅಲ್ಲ, ರೀಸೆಂಟ್ ಅಲ್ಲ, ಫೆಬ್ರವರಿ ಫೆಬ್ರವರಿ ಇಲ್ಲ, ಡಿಸೆಂಬರಲ್ಲಿ ಇದು ಫಿಕ್ಸ್ ಆಗಿದೆ. ಡಿಸೆಂಬರ್ ಸಮಥಿಂಗ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ನಲ್ಲಿ ಆಗಿದೆ. ಓಕೆನಾ? ಸೊ ಹಿಂಗೆ ಆಗಿದೆ. ಒಪ್ಪಿಲ್ಲ. ಅವ್ರ ಅಮ್ಮಂಗೂ ಇಷ್ಟ ಇಲ್ಲ. ಬಟ್ ಇವಳು ಯಾರೂ ಮದುವೆ ಆಗಲ್ಲ ನಾನು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ರೀಸನ್ನು ನಿಮ್ಮ ಜೊತೆ ಮಿಂಗಲ್ ಆಗಿದೆ ಆ್ಯಂಡ್ ಇವಳಿಗೆ ಬೇರೆಯವ್ರ ಜೊತೆ ಮಿಂಗಲ್ ಆಗೋಕ್ಕೆ ಇಷ್ಟ ಇಲ್ಲ. ನಾನು ಅದಾಗಲ್ಲ. ಅದಾದಮೇಲೆ ಇವಳು ಅದೇ ಡಿಸ್ಕಸ್ ಆಗಿದೆ. ಅವ್ರ ಅಮ್ಮನೂ ಒಪ್ಪಿಲ್ಲ. ಬಟ್ ಫೋರ್ಸೆಬಲಿ ಮದುವೆ ಆಗಲ್ಲ ಅಂತ ಹೇಳಿದ್ದಲ್ಲ, ಅದಕ್ಕೆ ಸುಮ್ಮನೆ ಹ್ಞೂ ಅಂತ. ಅವ್ರ ಅಪ್ಪಗಂತೂ ಇಷ್ಟ ಇಲ್ಲ. ಅದಾದಮೇಲೆ ಇಷ್ಟು ಕತೆ ಆಗೈತೆ. ಅದಾದಮೇಲೆ ಇವಳು ಮೊನ್ನೆ ಕಾಲ್ ಮಾಡಿದಾಗ ಇವಳು ಹೇಳೋದು ನನಗೆ, ಟ್ರೈನಲ್ಲಿ ಬರ್ಬೇಕಾದ್ರೆ ಮೊನ್ನೆ ಕಾಲ್ ಮಾಡಿದ್ದೆ ಊರಿಂದ. ನೆನೆ ಮೊನ್ನೆ ಬರ್ತಿದ್ದೀನಿ, ಮದುವೆ ಇತ್ತು, ಯಾರು ಫ್ರೆಂಡಿಗೆ ತಂದಿದ್ದೀನಿ. ಆದರೂ ಹಿಂದಿನ ದಿನನೂ ಕಾಲ್ ಮಾಡಿದ್ದೆ ನನಗೆ. ರೂಮಲ್ಲಿದ್ದೆ, ನೆನಪಾಗ್ತದೆ ಅಂತ ಹಚ್ಕೊಂಡು ಫೋನ್ ಮಾಡಿದ್ದೆ. ನೆನಪಾಗ್ತದೆ. ಅವ್ರು ರೂಮಲ್ಲೇ ಇರ್ತಿದ್ರು. ಊರಿಗೆ ಹೋದರೆ ನನ್ನ ಜೊತೆನೇ ಕಾಲಲ್ಲೇ ಇರ್ತಿದ್ರು. ಸೊ ಅದೆಲ್ಲ ನೆನಪಾಗ್ತದೆ. ಹಚ್ಕೊಂಡು ಕಾಲ್ ಮಾಡಿದ್ರು. ಅದು ನೆಕ್ಸ್ಟ್ ಡೇ ಹೊರಟಿದ್ದೀನಿ ಅಂತ ಫೋನ್ ಮಾಡಿದ್ರು. ಆವಾಗ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ, ಖುಷಿಯಾಗಿದ್ದಾರೆ ಅಂತ ಸುಮ್ಮನೆ ನಂಗೆ ಬೇಕಂತಲೇ ಕೇಳಿದೆ. ಖುಷಿಯಾಗಿದ್ದಾರೆ? ಇಲ್ಲ. ಯಾಕೆ ಹೇಳಲಿಲ್ಲ. ನಂಗೆ ಗೊತ್ತು ಹೇಳಿ ನಿಮ್ಮ ಮದುವೆ ರೀಸನ್ ಅಂತ ಹೇಳಿದೆ. ಅಲ್ಲಿವರೆಗೂ Hey Jamal, Ace, can you, one of you guys come on floor 1? 100% Copy. ಏನೋ ಖುಷಿ ಇದೆ ಅನ್ನೋದು ಹೇಳಿ. ಅಮ್ಮ ಖುಷಿಯಾಗಿಲ್ಲ. ನಿಮ್ಮ ಮದುವೆದೇ ಹೇಳಿ ನಂಗೆ ಗೊತ್ತು ಅಂತ. ಅದಾದಮೇಲೆ ಇಲ್ಲ, ಅಮ್ಮಂಗೆ ಇಷ್ಟ ಇಲ್ಲ. ಯಾಕೆ? ಇವರ ಅಪ್ಪ ಅಮ್ಮ ಸರಿ ಇಲ್ಲ. ಮಂಜು ಅವ್ರ ಅಮ್ಮ ಲೈಕ್ ಮೈಂಡ್ ಮೋಟಿವೇಶನ್ ಮಾಡೋದು, ಡೈವರ್ಟ್ ಮಾಡೋದು, ಆ ಥರ ಕ್ಯಾರೆಕ್ಟರ್. ಅವ್ರ ಅಮ್ಮಂಗೆ ಹೇಳಿದಾರಂತ ಇವರನ್ನ, ನಿಮ್ಮ ಯಜಮಾನ್ರು ಯಾಕೆ ಒಪ್ಪಲ್ಲ? ನಂಗೆ ಗೊತ್ತಿದೆ ಒಪ್ಸೋದು ಹೇಗೆ ಒಪ್ಪಿಸ್ಬೇಕು ಅಂತ ಗೊತ್ತಿದೆ ನನಗೆ. ಕರೆಕ್ಟ್ ಇಸ್ಕೊಬಿಟ್ಟಿದ್ದೀವಮ್ಮ, ನಾವು ಒಪ್ಪಿಸ್ತೀವಿ, ನಮ್ಗೆ ಗೊತ್ತಿದೆ, ನಮ್ಗೆ ಹೆಂಗೆ ಒಪ್ಪಿಸ್ಬೇಕಂತ ಗೊತ್ತೈತೆ ಅಂತ ಅಂದಾಗ ಆ್ಯಟಿಟ್ಯೂಡ್ ಅಲ್ಲ, ಅವರು ಒಂಥರ ಬ್ಯಾಡ್ ಮನಸ್ಥಿತಿ ಅಂತ ಗೊತ್ತಾಗಿದೆ. ಲೈಕ್ ಈ ಥರ ಅಂದಾಗ ನಮ್ಗೆ ಗೊತ್ತಿದೆ ಬಿಡಿ ಹೆಂಗೆ ಒಪ್ಪಿಸ್ಬೇಕು ಅಂತ ಅಂದಾಗ ಅವ್ರ ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ತಿಳ್ಕೊಬೇಕು. ಹೆಂಗೆ ಒಪ್ಪಿಸ್ಬೇಕು ಗೊತ್ತಿದೆ ನಮಗೆ ಅಂತ ಅಂದಾಗ ಸಮಥಿಂಗ್ ರಿಲೇಟೆಡ್ ಟು ಏನಂದ್ರೆ ಲೈಕ್ ಮೈಂಡ್ ಮೋಟಿವೇಶನ್, ಬ್ರೈನ್ ವಾಶ್. ಅದಾದಮೇಲೆ ಹೇಳಿದ್ರು ನನಗೆ ತುಂಬ ಸಲ ಬ್ರೈನ್ ವಾಶ್ ಮಾಡಿದ್ರು ಇವಳಿಗೆ, ತುಂಬ ಸಲ ಬ್ರೈನ್ ವಾಶ್. ಅದಾದಮೇಲೆ ಏನಾಗಿದೆ, ಇಷ್ಟೆಲ್ಲ ಆಗಿದೆ. ಅವ್ರ ಅಮ್ಮಗೆ ಇಷ್ಟ, ಅವ್ರ ಅಪ್ಪಂಗಂತೂ ಮುಂಚೆನೇ ಇಷ್ಟ. ಅದಾದಮೇಲೆ ಕಾತ್ಕೊಂಡು ಅದಾದ್ಮೇಲೆ ಕೇಳಿದೆ ನಾನು, ಮತ್ತು ಎಂಗೇಜ್ಮೆಂಟ್ ಹೆಂಗೆ ಮಾಡೋದು, ಎಷ್ಟು ಬೇಗ ಏನು ಮಾಡೋದು ಅಂತ. ಎಂಗೇಜ್ಮೆಂಟ್ ಮಾಡ್ಬೇಕಾದ್ರೆ ಏನು ಜಾಸ್ತಿ ಕೇಳಿಲ್ಲ ಅಂತ. ಇಲ್ಲ ಅವಾಗ ಕೇಳಿಲ್ಲ ಅಂತ. ಅದು ಹೆಂಗೆ ಕೇಳೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಅಪ್ಪ ಅಮ್ಮ? ಫಸ್ಟ್ ಆಫ್ ಆಲ್ ಎಲ್ಲದಕ್ಕೂ ಜಾಗ ಆಗ್ತಾವೆ ಹೋಗ್ತಾನೆ ಅಂತ ಡೀಟೇಲಾಗಿ ಕೇಳ ಅಂದರೆ ಹೇಳೋದು ಎಷ್ಟು ಮಾತುಕತೆ ಆಗಿದೆ. ಮತ್ತು ರಿಂಗು ಎಷ್ಟು ಮಾತುಕತೆ ಆಗಲ್ಲ.
ಮಗು ಇಲ್ಲ, ತಂದೆ ತಾಯಿ ಇಲ್ಲ, ಏನೂ ಇಲ್ಲ. ಜಸ್ಟ್ ಫ್ಯಾಮಿಲಿ ಇಂಟರಪ್ಷನ್ ಆಗಿದೆ. ಇವತ್ತು ಆ ವಿಷಯ ಗೊತ್ತಾಯ್ತು. ಆಮೇಲೆ ನನಗೆ ಇನ್ನು ನೆಕ್ಸ್ಟ್ ಏನು ಮಾಡ್ತೀರಾ? ಹೇಳಿದೆ ಅವಳು ಹೇಳಿದ್ರು, ಇಲ್ಲ ಸರಿ ನಿಜ. ಒಂದ್ಸಲ ಡಿಪ್ರೆಷನ್ ಒಂದು ಏನಿಲ್ಲ ಬ್ರೋ, ಬ್ಯಾಡ್ ಟೈಮ್ ಇರುತ್ತಲ್ಲ ಬ್ರೋ, ಆ ಟೈಮಿಂದ ಆಚೆ ಬಂದಾಗ ಪ್ರೀತಿ ಇರೋತಿಲ್ಲ ಅಂತಲ್ಲ, ಆ ಟೈಮು ನೆನಪುಗಳಿಂದ ಆಚೆ ಬಂದಾಗ, ಆ ನೆನಪುಗಳು ಬಿಟ್ಬಿಟ್ಟು ಆಚೆ ಬಂದಾಗ ಪ್ರೀತಿ ಇರುತ್ತೆ. ಬಟ್ ಮತ್ತೆ ಅದಕ್ಕೆ ಹೋಗು ಅಂದರೆ ಲೈಕ್ ನಾನು ಬರ್ತೀನಿ ಬನ್ನಿ ಅಂತ ಅಂದಾಗ ರೆಡಿ ಇರಲ್ಲ ಆ್ಯಂಡ್ ಆ ಮೈಂಡ್ ಸೆಟ್ಟು ಇರಲ್ಲ ಬರಬೇಕು. ಸೊ ಅದಕ್ಕೆ ಅವರು ಬರೋದಕ್ಕೆ ವಾಪಸ್ ನಿಮ್ಮ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಆ ಬ್ಯಾಡ್ ಫೀಲಿಂಗ್ ಇದೆಯಲ್ಲ, ಆ ಬ್ಯಾಡ್ ಟೈಮ್ ಮತ್ತೆ ಏನಾದ್ರು ಫ್ಯೂಚರಲ್ಲಿ ಏನಾದ್ರು ಆಗಿರುತ್ತೆ ಅಂತ ಅವ್ರಿಗೆ ತುಂಬ ಕಾಡ್ತಿದೆ. ಇದು ಆ್ಯಕ್ಚುಯಲ್ ಸಿನಾರಿಯೋ. ಇದೆಲ್ಲ ನೋಡಿದಾಗ ಇದು ಬಿಟ್ಟು ನಾನು ಬೇರೆ ಥರ ಯೋಚನೆ ಈಗ ನಾನಿದ್ದೆ, ಅವನು ನಾನು ಬಿಟ್ಟಿರೋ ಟೈಮಲ್ಲಿ ಅವನು ಎಂಟ್ರಿ ಆದ ಅವನ ಲೈಫಲ್ಲಿ. ನನಗೆ ದೇವ್ರ ತಾಯಿಯನ್ನ ಏನೋ ಗೊತ್ತಿಲ್ಲ, ನನ್ನ ಮನಸ್ಥಿತಿ ಬಗ್ಗೆ ನಾನು ಗೊತ್ತಾಗಿ ಏನು ನನ್ನ ಮನಸ್ಸಲ್ಲಿ ಇರೋದಕ್ಕೆ ನಾನು ವಾಪಸ್ ಹೋಗಲ್ಲ. ವಾಪಸ್ ಹೋಗಾದ್ಮೇಲೆ ಏನಾಯಿತು, ಅವಳು ಬರಲಿಲ್ಲ. ಫುಲ್ ನಾನು ಡಿಪ್ರೆಷನ್ ಗೊತ್ತಾಗ ಎಲ್ಲ ಅವನು ಹೇಳಿದ್ದಾನೆ, ನೀವು ಹೋಗೋಂಗಿದ್ರೆ ಹೋಗಿ ಅಂತ ಹೇಳಿದನು. ಅದಾದಮೇಲೆ ಅವನು ಬಂದ. ಇವಾಗ ನಾನು ಡಿಪ್ರೆಷನ್ ಕಳೆದೆ. ಡಿಪ್ರೆಷನ್ ಕಳೆದು ಇಷ್ಟು ತಿಂಗಳುಗಳಾದಮೇಲೆ ಅವನು ತುಂಬ ಹಚ್ಕೊಂಡಿದ್ದಾನೆ. ಇವಳು ಹಚ್ಕೊಳಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಒಂದ್ಸಲ ಒಂದು ಪಾಠ ಅಂತ ಕಲ್ತ್ಮೇಲೆ ಲವ್ವಲ್ಲಿ ಮತ್ತೆ ಇನ್ನೊಬ್ರು ಹಚ್ಕೊಳಕ್ಕಾಗಲ್ಲ. ಈಗ ನಾನು ಇವಳು ಹಚ್ಕೊಂಡಿಲ್ಲ. ಈಗ ಒಂದು ವಾರ ಬೇಜಾರಾಗುತ್ತೆ, ಇವಳು ಮಾತು ಬಿಟ್ಟರು ಒಂದು ವಾರ ಬೇಜಾರಾಗುತ್ತೆ. ಬಟ್ ಆ ಲೆವೆಲ್ಗೆ ಆಗಲ್ಲ, ಬೇಜಾರಾಗುತ್ತೆ ಬಿಟ್ಟಾಕ್ಬಿಡ್ತೀನಿ. ಆ ಥರ ಮನಸ್ಥಿತಿ ಅವಳಿಗಿದೆ. ಓಕೆನಾ? ಅವ್ನು ತುಂಬ ಯಾಕೆಂದರೆ ಅವನಿಗೆ ಫಸ್ಟ್ ಆಫ್ ಆಲು ಕೇರ್ ಮಾಡೋರು ಯಾರೂ ಇಲ್ಲ. ಕೇರ್ ಮಾಡೋರು ಅವನ ಅಪ್ಪ ಅಮ್ಮ ಇವರು ಒಂದೇ ಇದೆ. ಇವರು ಬಂದು ಇವರು ಕೇರ್ ಮಾಡೋದಕ್ಕೆ ಇಷ್ಟು ತಿಂಗಳು ಒಂದು 4 ತಿಂಗಳು ಕೇರ್ ಮಾಡಿದ್ರು. ಅದಾದಮೇಲೆ ಸುಮ್ಮನೆ ಥಿಂಕ್ ಮಾಡಿ, ನಾನು ಸಿಂಗಲ್ ಆಗಿದ್ದೆ, ಬಿಟ್ಟಾದ್ಮೇಲೆ ಅವನ ಎಂಟ್ರಿ ಆದ ಅವಳ ಲೈಫಲ್ಲಿ. ಅದಾದಮೇಲೆ ನಾನು ಗೊತ್ತಾಗಿ ನಾನು ಡಿಪ್ರೆಷನ್ಗೆ ಹೋದೆ. ಅದಾದಮೇಲೆ ಡಿಪ್ರೆಷನ್ ಕಳೀತಾ ಬಂದೆ. ಅಷ್ಟೊತ್ತಿಗೆ ಅವನು ಹಚ್ಕೊಂಡಿದ್ದಾನೆ. ಅದಾದಮೇಲೆ ಮನೇಲಿ ನೋಡಿದ್ರೆ ಜಾತಕ ಕೊಡ್ತಾನೆ ಇದ್ದಾಗ ಇದನ್ನ ಅವನ ಹತ್ರ ಡಿಸ್ಕಸ್ ಮಾಡಿ ಇಲ್ಲ ಅದು ಬೇಡ ಅಂತಿದ್ದಾರೆ ಅಂತಾದಮೇಲೆ ಅವ್ನು ಹೊರಟು. ಹೇಗಿದ್ರೆ ನಂದೇ ಕರ್ಮ ಅವನಿಗೆ ಹೊಡಿತಾನೆ ಅಂತಲ್ಲ. ಲೈಕ್ ಈಗ ಅವ್ನು ಬರಬಾರ್ದಿತ್ತು ಅಂತ ಆ ಲೈಫಲ್ಲಿ, ಇವಳ ಲೈಫಲ್ಲಿ ಬರಬಾರ್ದಿತ್ತು, ಬಂದಿದ್ದಕ್ಕೆ ಇದಾಗ್ತಿದೆ ಅಂತ ಅನ್ಸುತ್ತೆ. ಬರಬಾರ್ದಿತ್ತು ಅಂದರೆ ಅವಳ ಪ್ರಾಬ್ಲಮಿಂದ ಅಲ್ಲ, ನಾನು ಬರ್ತಿದ್ದೆ ಆ ಜಾಗದಲ್ಲಿ. ಆ ಟೈಮಿಗೆ ಅವ್ನು ಬರಬಾರ್ದಿತ್ತು. ಆ ಟೈಮಿಗೆ ಬರಲಿಲ್ಲ ಅಂದರೆ ನಾನು ಅಷ್ಟೊತ್ತಿಗೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಂದೇನೋ ಒಂದು ಆಗುತ್ತೆ. ಓಕೆನಾ? ಅವ್ನು ಬಂದಿದ್ದ ರೀಸನಿಂದ, ಈ ಕಡೆ ಮನೇಲಿ ಮಾತಾಡಿದ ರೀಸನಿಂದ ಇವಳು ನನ್ನ ಬಗ್ಗೆ ಮಾತಾಡೋದಕ್ಕೆ ಆಗಲಿಲ್ಲ ಮನೇಲಿ. ಯಾಕೆಂದರೆ ನಾನು ಹೋಗೋಷ್ಟು ಆಲ್ರೆಡಿ ಮಾತುಕತೆ ಆಗಿತ್ತು, ಡಿಸ್ಕಷನ್ ಆಗಿತ್ತು. ಹಂಗಾಗಿ ಇವಳು ನನ್ನ ಬಗ್ಗೆ ಹೇಳಿಲ್ಲ, ಮನೇಲಿ ಹೇಳೋದಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಅವ್ರ ಬಗ್ಗೆ ಹೇಳ್ಬಿಟ್ಟು ಮತ್ತೆ ಅಂದರೆ ಅವ್ನು ಲವ್ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ ಇವಳು. ಮನೇಲಿ ಆಫೀಸಲ್ಲಿ ಒಬ್ಬ ಹುಡುಗ ಇದ್ದಾನೆ, ಒಂದು ಒಳ್ಳೆ ಹುಡುಗ ಇದ್ದಾನೆ, ಅವನಿಗೆ ಕೊಟ್ಟು ಮಾಡಂಗಿದ್ರೆ ಮಾಡಿಲ್ಲ, ಮಾಡಿಬಿಡಿ, ನನಗೆ ಫೋರ್ಸ್ ಮಾಡ್ತೀನಿ ಅಂತ ಇವಳು ಹೇಳಿ. ಇದು ಹೇಳಾದ್ಮೇಲೆ ಮತ್ತೆ ನಾನು ಲವ್ ಮಾಡ್ತಿದ್ದೆ ಒಬ್ಬನ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ಮೇಲೆ ಬ್ಯಾಡ್ ಅವನು. ಸೊ ಅದಕ್ಕೆ ಇವಳು ಹೇಳಿ ನನ್ನ ಬಗ್ಗೆ ಯಾವುದು ಹೇಳೋದು ಹತ್ಕೊಂಡೆಲ್ಲ ಫೋನ್ ಮಾಡಿದಾಗ ಇವಳು ಹೇಳ್ತಿದ್ದೆ
ಲೈಕ್ ಆ ಟೈಮ್ ನೋಡಿದ್ರೆ ನನಗೆ ಅವ್ನು ಬರ್ದೇ ಇದ್ದಿದ್ರೆ ನನ್ನ ಲೈಫ್ ಏನೋ ಒಂದು ಅವ್ನು ಬಂದಿದ್ರಿಂದ ನಾನು ಡಿಪ್ರೆಷನ್ಗೆ ಹೋಗಿದ್ರಿಂದ ನಾನು ಡಿಪ್ರೆಷನ್ ಕಳೆದಿದ್ದೀನಿ ಅಂತ ಮತ್ತೆ ಅವನಿಗೆ ಎಫೆಕ್ಟ್ ಲೈಕ್ ಅವ್ನಿಗೆ ಆಗಬೇಕು ಅಂತ ನಾನು ಹೇಳ್ತಿಲ್ಲ. ನಾನು ಹೇಳಿದ್ದು ಒಂದೇ ಅವ್ರಿಗೆ ಮೊನ್ನೆ ಈ ವಿಷಯ ಎಂಗೇಜ್ಮೆಂಟ್ ಗೊತ್ತಿಲ್ಲಲ್ಲ, ನಾನು ಹೇಳಿದ್ದು ಒಂದೇ ಅವಳಿಗೆ, ಅವ್ರ ಮನೇಲಿ ಬ್ಯಾಡ್ ಇದ್ದಾನೆ, ಅವನು ಅವ್ರ ಮನೆಯವ್ರ ಮಾತು ಕೇಳ್ತಿದ್ದಾನೆ, ದಯವಿಟ್ಟು ಬ್ಯಾಡ. ಅವನು ನಿಮ್ಮ ಸಪೋರ್ಟಲ್ಲಿ ಇದ್ದಾನೆ, ನಿಮ್ಮ ಮಾತು ಕೇಳ್ತಿದ್ದಾನೆ, ಆ್ಯಂಡ್ ಮನೆಯವ್ರ ಮಾತು ಕೇಳಿ ಇಲ್ಲ ಅಂತಿಲ್ಲ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಯೋಚನೆ ಮಾಡ್ಬಿಟ್ಟು ತಗೊಳ್ಳಿ, ನಿಮ್ದೇನೋ ಮನೇಲಿ ಹೇಳ್ಕೊಂಡು ಆ ಥರ ಕ್ಯಾರೆಕ್ಟರ್ ಇದ್ದರೆ ಒಪ್ಕೊಳ್ಳಿ, ಕಂಟಿನ್ಯೂ ಮಾಡಿ. ನಾನು ಹೇಳೋದು ಹೇಳ್ತಿದ್ದೀನಿ, ಬಟ್ ನನಗೊಂದು ನಂಬೇಡಿ. ಈ ನನ್ನ ಹತ್ರ ಏನು ಡಿಸ್ಕಸ್ ಮಾಡ್ತಿದ್ದಾರೆ ಇದನ್ನು ನಿಮ್ಮ ಫ್ರೆಂಡ್ ಹತ್ರ ಮೀಡಿಯಾ ಹತ್ರ ಡಿಸ್ಕಸ್ ಮಾಡಿ, ಮೀನಾಕ್ಷಿ ಅಂತ ಶೇರ್ ಮಾಡಿ, ಅವಳ ಒಪಿನಿಯನ್ ಬಂದು ಯಾವುದು ಸಜೆಷನ್ಸ್ ತೊಗೊಂಡು ಸರಿನಾ ಸಜೆಷನ್ಸ್ ಅಂತ ಥಿಂಕ್ ಮಾಡಿಬಿಟ್ಟು ನೀವು ಒಂದು ಡಿಸಿಷನ್ ಮಾಡಿ. ನನ್ನನ್ನು ಮದುವೆ ಆಗಿ ಅಂತ ನಾನು ಹೇಳಿಲ್ಲ ಅವಳು, ಹೇಳಿದೆ ನಿಮ್ಗೆ ಇಲ್ವಾ ಬಿಟ್ಬಿಡಿ. ಫ್ಯೂಚರಲ್ಲಿ ನೀವು ಮದುವೆ ಆಗಿಲ್ಲ, ಎಂಗೇಜ್ಮೆಂಟ್ ಅಷ್ಟೇ, ಎಂಗೇಜ್ಮೆಂಟು ಆಗಿ ತುಂಬ ಕ್ಯಾನ್ಸಲ್ ಆಗಿರೋ ಕೇಸಸ್ ತುಂಬ ಇದ್ದಾವೆ. ಲೈಫ್ ಸ್ಟ್ರಗಲ್ ಮಾಡ್ತೀನಿ. ಸೊ ಇಷ್ಟು ತಿಂಗಳು ಈಗ EMI ಪೇ ಮಾಡಿದ್ದೀನಿ, ಕೇಳ್ಬೋದು ಅಂತ ಅವ್ನು EMI ಅವನು ನಿಯರ್ಲಿ 1 lakh ಅಷ್ಟು ಪೇ ಮಾಡಿದ್ದಾನೆ, ಪೇ ಮಾಡಿದ್ದಾನೆ. ಬಟ್ ಅದಕ್ಕೋಸ್ಕರ ಫ್ಯೂಚರಲ್ಲಿ ಕಷ್ಟ ಆಗಬಾರ್ದು, ಮದುವೆ ಆಗಿಲ್ಲ ಅಂದರೆ ಇದಕ್ಕೋಸ್ಕರ ಇದು ಮಾಡ್ಕೊಳ್ಳಿಲ್ಲ ಅಂತಿಲ್ಲ. ಬಟ್ ಬೇಜಾರಾಯಿತು ನನಗೆ, ಏನಾಗಬೇಕು ಓಕೆ. ನಾನು ಹೇಳಿದ್ದು ಸರಿ ಅನಿಸ್ತಾ ನಿಮ್ಮ ಲೈಫಲ್ಲಿ ನನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ಇಲ್ಲಾಂದರೆ ಇವಾಗ ಅಂತ ಇಷ್ಟ ಹೇಳಿ. ಏನೋ ಗೊತ್ತಿಲ್ಲ, ಏನೇನೋ ಆಗ್ತಿದೆ ಫ್ಯೂಚರಲ್ಲಿ ಏನಾಗುತ್ತೆ ನಾವು ಇವಳೀಗ ರಿಸೈನ್ ಮಾಡಿದ್ರೆ ರಿಸೈನ್ ಇವತ್ತು ಹೆಂಗೆ ಗೊತ್ತಾ ವಿಷಯ ಗೊತ್ತಾಯಿತು, ಇಷ್ಟು ವಿಷಯ ಗೊತ್ತಾಗಲಿ ಅನ್ನೋ ರೀಸನ್ ಬೇಕಾದ್ರೆ ಅಷ್ಟೇ ಅಷ್ಟೇ ಗುಡಿ ಕೊಟ್ಟಿದ್ದೀನಿ ಖಾಲಿ ಕ್ರಿಕೆಟ್ ಮಾಡಿ ಇಲ್ಲ ಹೋಗ್ತೀನಿ ಮನೆಯಲ್ಲಿ ಅಂತೂ ಮತ್ತೆ ಬರಲ್ವಾ ಕೆಲಸ ಮಾಡೋ ಪ್ಲಾನಿಂಗ್ ಮಾಡೋ ಕೆಲಸವೇ ಬರ್ತೀನಿ. ಹಾಗಾಗಿ ಮಾತಾಡೋದು ಬಿಟ್ಟರೆ ಮಾತಾಡೋದು ಕಂಟಿನ್ಯೂ ಆಯ್ತು ಏನು ಈ ಮಾತು ನನಗೆ ಮನಸ್ಸಿಲ್ಲ. ನಾನು ಬೆಂಗಳೂರು ಬಿಟ್ಟು ಬಂದ್ಬಿಟ್ಟು ಯಾವಾಗ ಹೇಳಿದ್ನಲ್ಲ ಬ್ರೋ ರಿಸೈನ್ ಹಾಕಿದ್ದಾರೆ ಅಂತ, ಅವ್ರು ರಿಸೈನ್ ಹಾಕಿದ್ದು ಬಟ್ ರಿಟೈನ್ ಆಯಿತು. ನಾನು ಬಿಡಲ್ಲ ಅನ್ನೋ ರೀಸನಿಗೆ ರಿಸೈನ್ ಹಾಕಿದ್ದೆ. ನಾನು ಹೋಗ್ತೀನಲ್ಲ ಜೊತೆಯಿಂದ, ಅದಕ್ಕೋಸ್ಕರ ರಿಸೈನ್ ಹಾಕಿ ಹೋಗ್ತೀನಿ ಅಂತ ಡಿಸೈಡ್ ಆಗಿ ಹೋಗಿದ್ದೆ. ಹೋಗಿ ಮತ್ತೆ ರಿಟೈನ್ ಆಗಿ ಮತ್ತೆ ಬಂದು ರಿಟೈನ್ ಮಾಡಿ ಅವರೇ ಮ್ಯಾನೇಜರೇ ರಿಟೈನ್ ಮಾಡಿ ಬಿಡಲ್ಲ ಅಂತ. ಯಾಕೆ ನಾನು ಅಲ್ಲೋಗಿ ಹಚ್ಕೊಂಡು ನಾನು ಹೋಗ್ಬಿಟ್ಟು ವೆಯ್ಟ್ ಮಾಡಿ ನೋಡ್ಕೊಂಡು ದೂರದಿಂದ ಬರ್ತೀನಲ್ಲ, ನಾನು ದೂರ ಆಗಲ್ಲ, ಡಿಪ್ರೆಷನಲ್ಲಿ ಇರ್ತೀನಿ ಅಂತ ರೀಸನ್ಗೆ ನಾನೇನೋ ವಿಚಾರ ಹೋಗ್ತೀನಿ ಅನ್ನೋದಕ್ಕೆ ಅವರು ಮಾತಾಡೋ ಡಿಸಿಷನ್. ಇವಾಗ ನೀವು ಯಾರಿಗೆ ಯಾರ ಬಗ್ಗೆ ಮಾತಾಡ್ತಿದ್ದೀರ? ಒಂದು ಕಾಲಲ್ಲಿ ಅದೇ ಒಂಚೂರು ಮಾತಾಡೋದಿದ್ರೆ ಬರ್ತೀನಿ, ಏನು ಹೇಳ್ತಿದ್ದೀರ ಅರ್ಥ ಆಗ್ತಿಲ್ಲ, ಏನು ಅಂತ ಕೇಳಿದ್ರು ಮನೇಲಿ ಇಷ್ಟ ಜಾತಕ ಮಂಗಳ ದೋಷ ಇದೆ. ಮಂಗಳ ದೋಷ ಅಂದರೆ ಮದುವೆ ಆದರೆ ಪ್ರಾಬ್ಲಮ್ಸ್ ಆಗುತ್ತೆ ತುಂಬ. ಆ್ಯಂಡ್ ಯಾರು ಅವರಿಗಿದ್ರೆ ಇವರು ಅವರಿಗಿದ್ರೆ ಅಪೋಸಿಟ್ ಆಫೀಸ್ ಅವ್ರ ಜೊತೆ
ಏನು ಮಾಡ್ತಿದ್ದೆ, ಕಾಲ್ ಮಾಡ್ತಿದ್ದೆ, ಅವಳು ಅದನ್ನು ಮಾಡ್ತಿದ್ದೆ. ಅವತ್ತು ಮದುವೆಗೆ ಹೋಗಡೆ ಊರಿಗೆ ಫುಲ್ ಪೇ ಕೊಟ್ಟು ಇವ್ರ ಕಡೆಯಿಂದ ಒಂದು ಕಾಲು ಎಲ್ಲ ಒಂದು ಕಡೆಯಿಂದ ಕಾಲು. ಸೊ ಈ ಥರ ಆಗ್ತಿದೆ. ತುಂಬ ಯಾವುದೋ ಹುಡುಗಿ ತುಂಬ ಜಗಳ ಆಗಿದೆ, ಇವರಿಗೆಲ್ಲ ಬಟ್ ಇನ್ಸ್ಟಾಗ್ರಾಮ್ ಬಿಟ್ಬಿಡಿ, ನಿಮ್ಗೆ ಅವರೇ ಬೇಕಂದ್ರೆ ಅವ್ರು ಓಕೆ ಅಂದರೆ ಅದೊಂದೇ ಮಾಡಿದ್ರೆ ಸೆಟ್ ಆಗುತ್ತೆ. ನೀವೇ ಥಿಂಕ್ ಮಾಡ್ತೀವಿ ಒಂದ್ಸಲ ಅದನ್ನೆಲ್ಲ ಹೊಲಿಗೆ ಹೋಗಿ ಹೊಲಿ ಮದುವೆ ಮಾಡ್ತೀವಿ ಅಂತ ಹೇಳಿ ಇವಾಗ ಅಡ್ರೆಸ್ ಅವ್ರು ಬಂದು ಸುಮ್ಮನೆ ಅವಳು ಜಾಗದಲ್ಲಿ ಇಟ್ಕೊಂಡು ಯೋಚನೆ ಯೋಚನೆ ಮಾಡಿದ್ದೀನಿ ಏನಿಲ್ಲ ಅವ್ರಿಗೆ ಬ್ಯಾಡ್ ಕ್ಯಾರೆಕ್ಟರ್ ಅವ್ರ ಅಪ್ಪ ಅಮ್ಮನಿಗೆ ಸಿಗಲ್ಲ. ಅದು ಆಗಬಾರ್ದು. ಇನ್ನೂ ಒಂದಿದೆ ಏನು ಪ್ಲಾನ್ ಎಲ್ಲ ಇವಳು ನಾನು ಇನ್ನೂ ಒಂದು 2 ವರ್ಷ ಟ್ರೈ ಮಾಡಿ ಆಮೇಲೆ ನನ್ನ ಇದಾಗ ಇವಾಗ ಹೇಳಿದ್ರೆ ಒಂದು ಚೆನ್ನಾಗಿದೆ. ಅವ್ರ ಮನೆ ಇವಾಗಲೇ ಅಲ್ಲ 2 ಇಯರ್ ಅವಾಗ ಚಾನ್ಸಸ್ ಇದೆ. ಅದೇ ಹೇಳ್ತೀನಿ 2 ಇಯರ್ ಆದಮೇಲೆ ಇರ್ಬೋದು. ಫೇಸ್ ಮಾಡಿ ಮದುವೆ ಆಗಿ ನನಗೆ ಸಮಯ ಅಷ್ಟು ಧೈರ್ಯ ಇದೆ, ಮದುವೆ ಆದಷ್ಟೇ ಆಗ್ತಾ ಇದೆ, ಮಾತಾಡೋದಕ್ಕೆ ಆಗ್ತಾ ಇದೆ. ದೊಡ್ಡ ಮ್ಯಾಟ್ರೇ ನೀವು ಡಿಸೈಡ್ ಮಾಡ್ತೀರ, ಮದುವೆ ಆಗಿ ಅಲ್ಲ ಫೇಸ್ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತೆ ಯಾವುದೋ ಒಂದು ದಿನ ಕೂತ್ಕೊಂಡು ಎಲ್ಲ ಹೇಳ್ಕೊಡ್ತಾನೆ ಅವ್ರ ಅಪ್ಪ ಅಮ್ಮ ಡೀಟೇಲ್ ಆಗಿ ಹೇಳ್ಬೋದು. ಇನ್ನೊಂದೇ ಗೊತ್ತಾ, ನೀವು ಯಾಕೆ ಒರಿಜಿನಲ್ ಅಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲರೂ ಅವ್ರ ಮನೇಲಿ ಏನಾದ್ರು ನೋಡ್ಬೇಕು ಒರಿಜಿನಲ್ ಅಂತ ಗೊತ್ತಾಗಿ ಇನ್ನೊಂದೇನು ಮಾಡ್ತಿದ್ರು ಗೊತ್ತಾ, ಸಾಕಾಗ 1 ವರ್ಷದ ಒಳಗೆ ಮದುವೆ ಬಂದು ನಾಲ್ಕ ಶುಭ ಕಾರ್ಯ ಹೌದಲ್ಲ ಗೊತ್ತಾಗಲ್ಲ. ಇಂಡಿಯನ್ಸಲ್ಲಿ ಯಾರಾದರೂ ತೀರೋದ್ರೆ ಫ್ಯಾಮಿಲಿಯಲ್ಲಿ ಒಂದು 1 ಇಯರ್ ಒಳಗೆ ಲೈಕ್ ಇಯರ್ಲಿ ತಿಥಿ ಬರ್ತದೆ, ಅದಕ್ಕಿಂತ ಮುಂಚೆ ಒಂದು ಶುಭ ಕಾರ್ಯ ಲೈಕ್ ಮದುವೆ ದೊಡ್ಡ ಫಂಕ್ಷನ್ ಥರ ಮಾಡ್ತಾರೆ. ಮದುವೆ ಮಾಡ್ತಾರೆ ಚಿಕ್ಕು ಅದು ಚೈಲ್ಡ್ ಮ್ಯಾರೇಜ್ ಅಂತ ಮಾಡ್ತಾರೆ. ಚೈಲ್ಡ್ ಮ್ಯಾರೇಜ್ ಮಾಡ್ತಾರೆ, ಇವಾಗ ನಡೀತದೆ ಇನ್ನೊಂದೆಲ್ಲ. ಬಟ್ 1 ಇಯರ್ ಒಳಗೆ ಮದುವೆ ಮಾಡಬೇಕಂದ್ರೆ ಇವ್ರ ಮನೇಲಿ ಅದನ್ನ ಕಳ್ಕೊಂಡ್ಬಿಟ್ರು ಇವರಿಗೆ. 1 ಇಯರಲ್ಲಿ ಮದುವೆ ಮಾಡ್ಬೇಕು ಅಂತ ಎಲ್ಲ ಪ್ರೊಫೈಲ್ಸ್ ಕಳಿಸ್ಬಿಟ್ರು. ಹುಡುಗಿ ಭಯ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಇವಳು ಏನು ಮಾಡಿದ್ರು, ಆಪ್ಷನ್ ಏನು ಬಂದು ಇವಳು ಅದೇ ಇವತ್ತು ತುಂಬ ಬೈದಿದ್ದಾರೆ ಅಪ್ಪ ಅಮ್ಮನಿಗೆ. ಅಪ್ಪ ಅಮ್ಮನು ಸರಿಯಾಗಿದ್ದಾರೆ ಅನ್ನೋದು ಇವಾಗ ಆಲ್ರೆಡಿ ಕಳೆದೇಬೇಕಂತೆ. ಮಾರ್ಚ್ ಮುಗಿದೋಯ್ತು, ಮಾರ್ಚಲ್ಲಿ 1 ಇಯರ್ ಇದನ್ನು ಮುಂಚೆನೇ ಹೇಳಿದ್ರೆ ಇನ್ನೂ ಲೇಟ್ ಆಗುತ್ತೆ ಅನ್ನೋದಿದ್ರೆ ನಾನು ಯಾರ ಹತ್ರ ನಾನು ಹೋಗ್ತಾನೆ ಇರಲಿಲ್ಲ. ನಾನು ಟೈಮ್ ತಗೋತಿದ್ದೆ, ನನ್ನ ಟೈಮು ನಾನು ಸ್ವಲ್ಪ ಕ್ಯೂರ್ ಆಗ್ತಿದ್ದೆ, ಕ್ಯೂರಾಗಿ ಆಮೇಲೆ ಒಪ್ಕೋತಿದ್ದೆ ಏನೋ ಒಂದು ಆಗೋದು ಫ್ಯೂಚರಲ್ಲಿ. ನಾನು ಹೋಗಿ ನೀವೇ ಬರ್ತಿದ್ರಿ ಅಷ್ಟೊತ್ತಿಗೆ ನಾನು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ ಮನೇಲಿ. ಮಂಜು ಹತ್ರ ಯಾಕೆ ಹೋಗ್ತಿದ್ದೆ, ನಮ್ಮ ಮನೆಯವ್ರ ಫಸ್ಟ್ ಪ್ರಾಬ್ಲಮ್ಮು ಆಗಿದೆ. ನನಗೆ ಪ್ರಾಬ್ಲಮ್ಮು ನಮ್ಮ ಮನೆಯಿಂದ. ಮನೇಲಿ ಈ ಥರ ಹೇಳ್ಬಾರ್ದಿತ್ತು, ಅರ್ಜೆಂಟ್ ಮದುವೆ ಮಾಡಬೇಕು ಅಂತ ಹೇಳ್ಬಾರ್ದಿತ್ತು. ಹೇಳದೇ ಇದ್ರೆ ನಾನು ಮದುವೆ ಹತ್ರ
ಡಿಪ್ರೆಷನ್ ನೀರು ಬಂದಿದ್ದಾಳೆ ಆಲ್ರೆಡಿ, ಚಾನ್ಸಸ್ ಇಲ್ಲ. ಬಟ್ ಸಮ್ ಆಫ್ ದ ಕೇಸಸ್ ಒಂದು ಪಾಯಿಂಟಲ್ಲಿ ಏನು ಮಾಡ್ತಾರೆ ಅಂತ ಹೇಳೋದು ನೋಡಿ. ಅವತ್ತು ಹೊಡಿಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಏನೇನೋ ಪೀಕಿಗೆ ಹೋಗಿ ಯಾವ ಲೆವೆಲಿಗೆ ಆ ಥರ ಪೀಕಿಗೆ ಹೋದಾಗ ಒಂದು ಫೀಲಿಂಗು ಆ ಟೈಮಲ್ಲಿ ಏನು ಬೇಕಾದ್ರೂ ಮಾಡ್ತೀವಿ. ಈಗ ನನಗೆ ಮೊನ್ನೆ ತಾನೇ ಅನಿಸಿದೆ ಅಂತ, ಮೊನ್ನೆ ತಾನೇ ಅನಿಸಿದೆ, ಹೀಗೆ ಕೆಳಗಡೆ ನೋಡಿದ್ದೀನಿ ಸೀರಿಯಸ್. ಏನಿದೆ ಬರೋ ಲೈಫ್ ಇವತ್ತು ಅದನ್ನೇ ಮಾತಾಡಿದ್ದೀನಿ. ಹೇಳಿ ಬ್ರೋ, ಏನಾಗಲ್ಲ. ಈಗ ಆಲ್ರೆಡಿ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ, ಇನ್ನೂ ಕಷ್ಟಪಡೋಂಗಿದ್ರೆ ಕೊಡಿ. ಅದು ಏನಾದ್ರು ಮಾಡ್ಕೊಳಂಗಿದ್ರೆ ಹೇಳ್ಬಿಡಿ, ನಾನು ಬೆಟರ್ ನೀವು ಚಾನ್ಸ್ ಇದೆ, ಮ್ಯಾಕ್ಸಿಮಮ್ ಇದೆ, ಅವ್ರ ಕೈಯಲ್ಲಿದೆ. ಅವ್ರು ಹ್ಞೂ ಅಂದರೆ ಅವ್ರು ಮಾಡೋದ್ರಿಂದ ಇದೆ. ಅವ್ರು ಹೆಂಗೆ ಆಟ ಆಡ್ತಾರೆ, ಗೇಮ್ ಹೆಂಗೆ ಪ್ಲೇ ಮಾಡ್ಬೋದು ಅಂತ ಅವ್ರು ಥಿಂಕ್ ಮಾಡ್ಬೋದು ಮಾಡ್ತಾರೆ. ಇಲ್ಲಾಂದ್ರೆ ಇವಾಗೂ ಮದುವೆ ಮಾಡ್ಕೋಬೋದು, ಏನಾಗಲ್ಲ. ನೋಡಿ ಹಲೋ, ನನ್ನ ವೈಫೈ ಎಂಟಾಗ್ಬಿಟ್ಟಿದೆ, ಗೊತ್ತಾಗಲಿಲ್ಲ, ಮಲ್ಕೊಂಡ್ರಾ ಕ್ವಶನ್ ಮಾರ್ಕ್ ಆಗಲ್ಲ. ಸೈಕ್ ಆಗ್ಬಿಟ್ಟೆ ಅಂದರೆ ನಾನು ಇವ್ರ ಬಗ್ಗೆ ತಿಳಿಸಿದ್ವಿ. ಮೊನ್ನೆ ಅವತ್ತು ಬೇಜಾರು ಗೊತ್ತಿಲ್ವಾ? ಮೊನ್ನೆ ಕಾಲ್ ನೈಟ್ ಕಾಲ್ ಬಂತಲ್ಲ, ಇದು ಮಂಜು ಬಗ್ಗೆ ಯಾರು ಹೇಳಿಲ್ಲ ವರ್ಷ ಮಾತಾಡಿ, ಅವನಿಗೂ ಓದಿಲ್ಲ, ಯಾರ್ಯಾರಿಗೂ ಶೇರ್ ಮಾಡಿಲ್ಲ, ಒಬ್ರಿಗೂ ಯಾಕೆ ಶೇರ್ ಮಾಡಿಲ್ಲ. ಅವ್ರ ಕ್ಯಾರೆಕ್ಟರ್ ಈಗ ನಾನು ನಿಮ್ಗೆ ಹೇಳ್ತಿದ್ದೀನಿ, ನೀವು ಅರ್ಥ ಮಾಡ್ಕೊತೀರ. ಬಟ್ ಸಮ್ ಆಫ್ ದ ಪಾಯಿಂಟಲ್ಲಿ ಬೇರೆಯವ್ರು ಬೇರೆ ಥರನೇ ಥಿಂಕ್ ಮಾಡ್ಬೋದು. ನಾನು ಈ ಪಾಯಿಂಟ್ ಯಾಕೆಂದರೆ ನಿಮ್ಗೆ ಗೊತ್ತು ಡಿಪ್ರೆಷನ್ ಏನು, ಬಟ್ ಅವ್ರಿಗೆಲ್ಲ ಡಿಪ್ರೆಷನ್ ಇದೆ. ಆ ಡಿಪ್ರೆಷನಲ್ಲಿ ಏನೇ ಮಾಡಬೇಕು ಅನ್ಸುತ್ತೆ. ಸೊ ಸೀರಿಯಸ್ ಆಗಿ ನಾನೇ ಫೀಲ್ ಮಾಡಿದ್ದೀನಿ. ನನಗೆ ಯಾರು ಬಂದ್ಬಿಟ್ಟು ನನಗೆ ನಮ್ಮ ಅಪ್ಪ ಅಮ್ಮ ಮದುವೆ, ನಮ್ಮ ಅಣ್ಣನ ಮದುವೆ ಆಗಿದ್ದಾರೆ, ನನಗೆ ಇಷ್ಟೊತ್ತಿಗೆ ಮದುವೆ ಆಗ್ಬಿಟ್ಟು ನಾನು ಅನ್ಕೊಂಡೆ. ಯಾರಾದ್ರೂ ಒಬ್ಬರು ಸಿಕ್ಕಿದ್ರೆ ಸಾಕು ಅಂತ ನಿಜ ಅನ್ಕೊಂಡೆ ಬ್ರೋ. ಯಾಕೆ ಅಷ್ಟು ಡಿಪ್ರೆಷನ್ ಹೋಗ್ತೀವಿ ನಾವು, ಮತ್ತೆ ನಿದ್ದೆ ಬರಲ್ಲ, 24 hours ಫೋನ್ ಮಾಡೋಕ್ಕೂ ಆಗಲ್ಲ. ತಲೆ ನೋಡ್ತಾ ಇರುತ್ತೆ, ಆದ್ರೆ ತಲೆನೋವು ಲೆಕ್ಕಕ್ಕೆ ಇರಲ್ಲ. ಕುಡಿದ್ರೆ ಇನ್ನೂ ಬೇರೆ, ನಾನು ಬೇರೆ ಥರ ಫೀಲಿಂಗ್ಸ್ ಇನ್ನೂ ಜಾಸ್ತಿ ಆಗ್ಬಿಡ್ತೀನಿ. ನಾನು ನಾರ್ಮಲ್ ಆಗಿಲ್ಲ, ಚೆನ್ನಾಗಿರ್ತೀನಿ ನಾನು. ಅದಕ್ಕೆ ನನ್ನ ಎಣ್ಣೆ ಅಭ್ಯಾಸ ಆಗಿಲ್ಲ ನನಗೆ. ಕುಡಿಯೋಕ್ಕೆ ಕೂತ್ಕೊಂಡ್ಬಿಟ್ರೆ ಆ ಟೈಮಲ್ಲಿ, ಡಿಪ್ರೆಷನ್ ಟೈಮಲ್ಲಿ ಹೆಂಗೆ ಆಗ್ತಿತ್ತು ಅಂದರೆ, ನಾನು ಆ ಟೈಮಲ್ಲಿ ಏನಾದ್ರು ಮಾಡ್ಕೊಂಡಿದ್ರೆ ನಾನು 100% ಸೂಸೈಡ್ ಮಾಡ್ತೀನಿ. ಕುಡ್ದಿರೋದು ನನಗೆ ಆ ಲೆವೆಲ್ ಪೀಕಿಗೆ ಹೋಗ್ಬಿಡೋದು ಫೀಲಿಂಗ್ಸ್. ನಾನು ಅದಕ್ಕೆ ಕುಡಿಯೋದ್ಬಿಟ್ಟಿದ್ದೆ. ಅವತ್ತೊಂದಿನ ಮಾತಾಡಿ ಹೋಗಿ ದೂರದಿಂದ ನೋಡ್ಕೊಂಡು ಬಂದು ಕಾಲಲ್ಲಿ ಕೂತ್ಕೊಂಡು ಕಾಲ್ ಕಟ್ ಮಾಡಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಇದು ಅನಿಸ್ಕೊಳಕ್ಕಾಗಲ್ಲ. ಇದು ಮೈ ಜುಮ್ಮೋಗ್ತೈತೆ. ಅವ್ರಿಗೆ ಏನೋ ಗೊತ್ತಾಗಲ್ಲ ಈ ಥರ ಹುಡುಗಿರು ನಮ್ಮ ಥರ ಫೀಲಿಂಗ್ಸ್ ಬರಲ್ಲ. ಏನು ಫೋನ್ ಮುಂದೇನು ಗೊತ್ತೇ ಇವ್ರಿಗಾರಲ್ಲ. ನಾನು ಏನೇನೂ ಇಲ್ಲ ಡಿಪ್ರೆಷನ್, ಏನೇನೂ ಕಳೆದಿರೋದು. ಅದಕ್ಕೆ ನಾನು ನೆಕ್ಸ್ಟ್ 2 ಇಯರ್ ಕಳೆದಿದ್ದಾಳೆ ಡಿಪ್ರೆಷನ್ ಲೈಕ್ ಹೆಂಗೆ ಅಂದರೆ ಪರ್ಮನೆಂಟ್ ಡಿಪ್ರೆಷನ್ ಅಲ್ಲ. ಇವತ್ತು ನೈಟಲ್ಲಿ ಫುಲ್ ಸೈಕಲ್, ಮತ್ತೆ ನಾಳೆ ಬೆಳಗ್ಗೆ ಸೈಕಾಗೇ ಇರ್ತೀನಿ. ಸಂಜೆ ಅಷ್ಟೊತ್ತಿಗೆ ನಾರ್ಮಲ್, ಯಾಕೆಂದರೆ ನಾನು ಕಾಲಲ್ಲಿ ಇರ್ತೀನಿ. ಮಾತಾಡಿ 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 ಡೇ ಎಲ್ಲ ಸಂಜೆ ಅಷ್ಟೊತ್ತಿಗೆ ನಾರ್ಮಲ್. ಮತ್ತೆ ನೈಟ್ ಏನಾರೋ ಒಂದು ವಿಚಾರ ಬಂತು ಅಂದರೆ ಮತ್ತೆ ಸೈಕಲ್, ಮತ್ತೆ ನಾಳೆ ಬೆಳಗ್ಗೆ ಗಂಟ ಸೈಕಾಗೇ ಇತ್ತು. ಆ ಥರ ಡಿಪ್ರೆಷನ್ ಅದು ಒಂಥರ ಬೇರೆ ನೆಕ್ಸ್ಟ್ ಲೆವೆಲ್. ಈಗ ಪೂರ್ತಿ ಡಿಪ್ರೆಷನ್ಗಳಿದೆ. ಇವಾಗ ನೀವೇ ಸೊಲ್ಯೂಷನ್ ತಾನೆ. ಈ ಥರ ನನ್ನ ತಪ್ಪಿದೆ, ಇವಾಗಲೂ ನನ್ನ
ಮತ್ತೆ ನೀವು ಲೈಟ್ ತಗೊಂಡಿದ್ದೀರಾ ಸ್ವಲ್ಪ ನಾನು ಕಾಲ್ ಮಾಡಿ ಹೇಳ್ಬಿಡೋಣ ನಾನು ಆಗ್ತಿಲ್ಲ. ನಾನು ಊರಿಗೆ ಹೋಗ್ಬಿಡೋಣ ಅಂತಿದೆ. ಇಲ್ಲಿ ಹೋಗೋದು ಊರಿಗೆ ಹೋಗ್ಕೊಂಡು ಅನ್ಸಿಲ್ಲ. ಇಲ್ಲಿ ಹೋಗ್ಲಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಸಂಜೆ ಅಂದರೆ ಆಫೀಸಲ್ಲಿ ಅರ್ಧ ಗಂಟೆ ಕಡೆ ಹೋಗ್ತಿಲ್ಲ. ಈಗ ಟೈಮ್ ನೋಡ್ತೀನಿ ಅರ್ಧ ಗಂಟೆ ನಾನು ಆ ಥರ ಇನ್ನು ನಾಳೆ ನಾಡಿದ್ದು ಇವತ್ತು ಕಳೆಯೋದು ಅಂತ ಚಾನ್ಸ್ ಕೇಳಿ ನೀವ್ಗೆ ಹೇಳಿದ್ನಲ್ಲ ನೀವೇ ಹೇಳಿ ಅವರೇ ಇನ್ಸ್ಟಾಗ್ರಾಮ್ ಬಿಡಿ ಅವ್ರ ಬಗ್ಗೆ ಚಾನ್ಸಸ್ ಹೇಳಿ. ಚಾನ್ಸಸ್ ಏನಾಯ್ತಲ್ವಾ ಸೂಸೈಡ್ ಬಂದ್ಮೇಲೆ ಸೂಸೈಡ್ ಅಂತ ಬಂದ್ರೆ ಎನಿಥಿಂಗ್ ವಿ ಕ್ಯಾನ್ ಡೂ ಬ್ರೋ, ಏನಾದರೂ ನಾವು ಮಾಡ್ಕೋಬೋದು. ಬಟ್ ಆ ಹುಡುಗಿ ಏನು ಗೊತ್ತಾ, ಸ್ಟ್ರಾಂಗ್ ಇರಬೇಕು, ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಏನಾಗಲ್ಲ ಬ್ರೋ, ಜಾಸ್ತಿ ಎಷ್ಟು ಆಗ್ತಿದೆ ಇವಾಗ ನನ್ನ ಬ್ರಾಹ್ಮಿನ್ಸ್ ಅವ್ರು ನನ್ನ ಮಾಮ ಅವನೇ ಮುಸ್ಲಿಂ ಹುಡುಗಿನ ಮಾಡ್ಕೊಂಡು ನನ್ನ ಮದುವೆ. ಇವಾಗ ಅವರು ಹೆಂಗೆ ಮಾಡೋದು ಗೊತ್ತಾ, ಇವಾಗ ನಾವು ಹಿಂದೂಸ್ ಥರ ಮದುವೆ ಮಾಡಿದ್ದೀವಿ, ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಮುಸ್ಲಿಂ ಅವ್ರು ಮದುವೆ ಮಾಡಿಸಿದ್ದಾರೆ. ಮತ್ತು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಗೊತ್ತಾ ಅವನಿಗೆ, ಗೋಲ್ಡ್ ಗೋಲ್ಡ್ ಕೊಟ್ಟಿದ್ದಾರೆ. ಮೊನ್ನೆ ಮತ್ತೆ ಪ್ರೆಗ್ನೆಂಟ್ ಹುಡುಗಿ ಎಲ್ಲ ಅವರೇ ಕಳಿಸ್ತಾ ಇರೋದು, ತಿನ್ನಕ್ಕೆ ಕೊಟ್ಟು ಎಲ್ಲ ಅವರೇ ಮಾಡ್ತವ್ರೆ. ಮುಂಚೆನೂ ಅವನಿಗೆ ಬ್ರಾಸ್ಲೆಟ್ ಕೊಟ್ಟವ್ರೆ, ಚೈನ್ ಹಾಕವ್ರೆ, ಒಂದು ಕಾರು. ಮತ್ತೆ ಎಷ್ಟು ಬ್ರೋ, ನನಗೆ 2 ತಿಂಗಳು ಲವ್ ಆಗ್ತದೆ. 2 ತಿಂಗಳು ಬ್ರೋ, MBA ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಬಂದೆ ಮದನಪಲ್ಲಿಗೆ. ಅಲ್ಲಿ ನೋಡ್ದ ಇಬ್ಬರು ಮಿಂಗಲ್ ಆಗ್ತದೆ ಅಷ್ಟೇ. ಹೋಗಿ ಮದುವೆ ಮಾಡ್ಕೊಂಡು ಅಷ್ಟೇ ಅವನು ಡೈರೆಕ್ಟ್ ಮನೆಗೆ ಹೋಗ್ದ. ಪಾಪ ಅವ್ರ ಅಮ್ಮ ಏನಾಗ್ಬೇಕು, ಅವ್ರ ಅಮ್ಮ ಡಿಪ್ರೆಷನ್ಗೆ ಹೋಗ್ತದೆ, ಏನೇನು ಅಲ್ಲೇ ಬಿಟ್ಕೊಡ್ತಾರೆ. ಪಾಪ ಹಾಟು ಬಿ ಪಿ ಲೋ ಹತ್ರ ಇದೆ. ಅವ್ರ ಅಮ್ಮ ಹೋಗಿ ಹಾಸ್ಪಿಟಲ್ ಅವ್ರ ಅಮ್ಮ. ಬಟ್ ನಾವು ಬ್ರಾಹ್ಮಿನ್ಸ್ ಅಲ್ಲವ, ಅಂದರೆ ಮುಸ್ಲಿಮ್ಗೂ ನೋಡೋದಕ್ಕೂ ಆಗ. ಬಟ್ ಇವಾಗೆಲ್ಲ ಸೆಟ್ ಆಗಿದೆ ಅಲ್ವಾ. ಬಟ್ ಇವಾಗ ಅವನಿದಾನಲ್ಲ, ಅವ್ರ ಅಣ್ಣಗೆ ಇವಾಗ ನಮ್ಮ ಮಕ್ಕಳು ನಾನು ಮಾತಾಡೋಣ ಅಂತಿದ್ದೀನಿ. ಏನಂದರೆ ಮಾತಾಡೋಣ ಲೈಕ್ ಅಷ್ಟೇ ಹಿಂಗೆ ಅಂತ ಹೇಳೋಣ ಅಂತ ನಾನಿದ್ದೀನಿ. ಡೈರೆಕ್ಟಾಗಿ ಮತ್ತು ಆ ಹುಡುಗಿ ಡಿಫ್ರೆನ್ಸ್ ನೋಡ್ತಲೆ ಕನ್ಫರ್ಮ್. ನೀವೇನಾದರೂ ಹೇಳ್ಬೇಕಂದ್ರೆ ಫೋನಲ್ಲೇ ಡೈರೆಕ್ಟ್ ಆಗಲ್ಲ, ಫೋನಲ್ಲೇ. ನಾನು ಏನು ಪ್ಲ್ಯಾನ್ ಮಾಡ್ತೀನಿ ಅಂದರೆ, ನಾನು ಏನು ಯೋಚನೆ ಬಂತು ಅಂದರೆ, ನಾನು ಫೋನಲ್ಲಿ ಹೇಳೋಣ ಅಂತಿದ್ದೀನಿ. ಮೀಟ್ ಆಗ್ತೀನಿ ಹೇಳಿಲ್ಲ ನಾನು, ಇವಾಗ ಮೀಟ್ ಆಗ್ತೀನಿ. ಮೀಟ್ ಆದಮೇಲೆ ಹೇಳಿದೆ, ಅವಾಗ ಏನು ಫೀಲ್ ಆಗುತ್ತೆ ಅಂದರೆ, ಓಕೆ ನಾನು ನೋಡಿ ನಾನು ಇಷ್ಟ ಆಗಿದೆ, ನಾನು ನೋಡೋಕ್ಕೆ ಆ ಥರ ಫೀಲಿಂಗ್ ಬಂದ್ಬಿಡುತ್ತೆ. ಅದಕ್ಕೆ ಮುಂಚೆನೇ ಮಾತಾಡಬೇಕು ಅಂತ ಏನಾದರೂ ಹೆಂಗೆ ಮಾತಾಡಲಿ ಹೀಗೆ ಫಸ್ಟ್ ಅವ್ರು ಏನು ಕೇಳಿ ನಾನು ಇವ್ರಿಗೆ ಯಾರು ಇಷ್ಟ ಅಲ್ಲ, ಅವನೇನು ಮಾಡ್ತಾರೆ ಅದು ಬಿಡಿ ಹಚ್ಚಕ್ಕೆ ಅದು ಕೇಳಾಯ್ತು. ನಾನು ಇವಾಗ ಏನಂತ ಬೇಡ ಅಂತ ಅವಳು ಮತ್ತೆ ಆ ಡಿಪ್ರೆಷನಲ್ಲಿ ಅದು ಬ್ಯಾಡ್ ಮೆಮೊರೀಸ್ ಇದೆಯಲ್ಲ, ಅದರಿಂದ ಆಚೆ ಬಂದು ಮತ್ತೆ ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಅಂತ ಭಯ ಆಗುತ್ತೆ. ನೀವು ಹೌದು. ಈಗ ಸೀರಿಯಸ್ ಆಗಿ ಈಗ ನನಗೆ ನೋಡಿ, ಈಗ ನನಗೆ ನೋಡಿ ನೋಡ್ತಿದ್ದೀನಿ ಇವಾಗ
ಎ ಮೂಮೆಂಟಲ್ಲಿ ತಗೋತೀನಿ ರಿಸ್ಕ್ ತಗೋತೀನಿ. ಬಟ್ ಒಂದು ಸೈಡಲ್ಲಿ ಒಂದು ಸೈಡಲ್ಲಿ ಏನಾಗ್ತದೆ ರಿಸ್ಕ್ ಯಾಕೆ ಅಂತ ಲೈಕ್ ಅವ್ರ ಅಪ್ಪ ಅಮ್ಮ ಏನೇನೋ ಆದರೆ ಹಿಂಗೆ ಮಾಡೋದು. ಆ ಮೂಮೆಂಟಲ್ಲಿ ನಾನು 100% ನಾನು ಇರ್ತೀನಿ, ರಿಸ್ಕ್ ತಗೋತೀನಿ ಅಂತ ಇತ್ತು. ಯಾಕೆಂದರೆ ಡಿಪ್ರೆಷನ್ ಟೈಮ್, ಆ ಡಿಪ್ರೆಷನೆಲ್ಲ ಈಗ ಕಡಿತಾ ಬಂದೆ ನೋಡಿ. ಈ ಮೂಮೆಂಟಲ್ಲಿ ಇಲ್ಲ, ಇವಾಗಲೂ ರಿಸ್ಕ್ ತಗೋತೀನಿ ಹೇಳಿದ್ದೀನಿ, ಬಟ್ ಸಮ್ ಒಂದು 10% ತಗೋಬೇಕು. ಲೈಕ್ ಆ ಮೈಂಡ್ ಸೆಟ್ ಬರ್ತಿದೆ. ಅವಳಿಗೆ ಯಾವ ಥರ ಬಂದಿರ್ಬೋದು ಕರೆಕ್ಟ್ ಅಲ್ಲ, ಅವ್ರಿಗೂ ಫೀಲ್ ಆಗ್ತಿಲ್ಲ, ಕರೆಕ್ಟಾಗಿ ಫೀಲ್ ಆಗ್ತಿದ್ದಾರೆ. ಮತ್ತು ಆ ಒಂದು ಝೋನಿಗೆ ಬರೋದಕ್ಕೆ ಇಷ್ಟ ಆಗ್ತಿಲ್ಲ ಅವ್ರಿಗೆ. ಆ ಝೋನ್ ಕಳೆದಲ್ಲ ನನ್ನ ಜೊತೆ ಇನ್ನೂ ಡಿಪ್ರೆಷನ್ ಬಂದಿತ್ತಲ್ಲ, ಆ ಝೋನಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಪ್ರೀತಿ ಇದೆ ಬಟ್ ಝೋನಿಗೆ ಬರೋದಕ್ಕೆ ಇಷ್ಟ. ಇದು ಸಡನ್ನಾಗಿ ಹೇಳಿದ್ರೆ ನೇಚರಲ್ಲಿ ಇದ್ದಾಗ ನಾನು ಮಾತಾಡ್ತೀನಿ, ನೇಚರಾಗಿ ನಾನು ಯಾವಾಗ ಅರ್ಥ ಮಾಡ್ಕೊಂಡು ಗೊತ್ತೇನು ನೀಟಾಗಿಲ್ಲ ಏನು ಡೆಸರ್ಟ್ ಆಡ್ತೀನಿ ನಾನ್ ತಗೊಂಡಿದ್ದ ಇದು ನಂಬಿಕೆ ಬಂದರೆ ಪ್ರೀತಿ ಬಂದರೆ ಈ ಥರ ಮಾಡಿ ಇನ್ವೆಸ್ಟ್ ಸ್ಪೆಂಡ್ ಏನು ಮಾಡ್ತಾರೆ, ಸ್ಪೆಂಡ್ ವಿತೌಟ್ ರೀಸನ್ ಮಾಡ್ತಾರೆ ಅಂದರೆ ಅವ್ರಿಗೇನೋ ಒಂದು ಒಳ್ಳೆ ಫೀಲ್ ಇದೆ. ಇವಾಗ ಮೆನ್ಷನ್ ಮಾಡ್ತಾರೆ ಏನಂತ ಈಗ ಫೋಟೋ ಎಲ್ಲ ಕಳಿಸಿದ್ರೆ ತುಂಬ ಕ್ಯೂಟಾಗಿದೆ ಅಂತ ಅಂದಾಗ ಏನಾರು ಒಂದು ಓದಿ ಕಳಿಸ್ತಾರೆ, ಯಾಕೆ ಇದು ಅಂತ ಕೇಳಿದಾಗ ಇದು ಪ್ರೀತಿಯಿಂದ ಏನು ಮಾಡೋದು. ಸುಮ್ಮನೆ ಅಂತಾರೆ ಅದೇ ನೀವು ಗೊತ್ತಲ್ಲ, ನೀವು ಚಿಕ್ಕವರ ತಾನೆ ಅದಕ್ಕೆ ಇಂಜಿನಿಯರಿಂಗಲ್ಲೇ ಸ್ಟಾರ್ಟ್ ಮಾಡಿದ್ದು ಬಟ್ 2 years ಏನಾಗಲ್ಲ. ಬಟ್ ಇವಾಗ ಏನು ಸೌಬಿ ಬಂದರೆ ಎಲ್ಲ ಸೆಟ್ ಆಗುತ್ತೆ. ಮೇನ್ ಥಿಂಗ್ ಆಯಿತಾ, ಇನ್ನೊಂದು ಏನು ಗೊತ್ತಾ, ಅವ್ರದ್ದು ಏನಿದೆ ಅಲ್ಲ ಏನು ಗೊತ್ತಾಗಲ್ಲ. ಅನ್ಸಿದೆ ಇವಾಗ ಮದುವೆ ಆಗೋಣ ಸೀರಿಯಸ್ ಅನ್ಸಿದೆ ಇಷ್ಟ ಆಗೋದು. ಈಗ ಸೌದಿ ಇಲ್ಲ ಅಂತಿದೆ, ಇವಾಗ ಇವಾಗೂ ಇಲ್ಲ ಅಂತಾನೆ ಅಂತಿದೆ. ಇವಾಗ ನಿಮ್ಮ ಮನ್ಸು ಹಂಗೆ ಅನಿಸ್ತಿಲ್ಲ ತಾನೆ ಇನ್ಸ್ಟಾಗ್ರಾಮ್ ನಂಗೆ ಇವಾಗ ಸೀರಿಯಸ್ ಅಂತೀನಿ. ನಮ್ಗೆ ಯಾರು ಒಂದು ಬೈದೆ ಹೇಳ್ತಾರೆ ಒಂದು ಬೈದೆ ಮಾತಾಡ್ತಿದ್ದಾರೆ, ದಯವಿಟ್ಟು ಮದುವೆ ನಿಮ್ಗೆ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗಿ. ನೀವು ಮದುವೆ ಆಗೋದಿಕ್ಕ ಮದುವೆ ಮಾಡ್ಕೊಂಡು ಹೋಗಿ, ನನಗೆ ಹೇಳಕ್ಕೆ ಬರ್ತೀನಿ. ಫುಲ್ ಟ್ರೇಗರ್ ಹೋಗಿ
ಆಮೇಲೆ ಅನಿಸ್ತು ಹ್ಞೂ ಒಂದು ಆಲ್ರೆಡಿ ಮನಸ್ಸಿಗೆ ಕೂತ್ಬಿಟ್ಟೈತೆ ನಿಮ್ಗೆ ಮದುವೆ ಆಗೋದಕ್ಕೆ ಇಷ್ಟಪಡೋದು ಸೀರಿಯಸ್ಲಿ ಸುಮ್ಮನೆ ಆ ಥರ ಟ್ರಿಗರ್ ಪಾಯಿಂಟ್ ಬರಲ್ಲ ಟ್ರಿಗರ್ ಆದಾಗ ಮತ್ತೆ ಮದುವೆ ಆಗ್ಬಿಟ್ಟು ಮದುವೆ ಆಗಿ ಮಾತಾಡೋದ್ರಿಂದ ನಾವೆಲ್ಲ ಮಾತಾಡಿ ನಿಮ್ಗೇನು ಮಾಡೋದಿಲ್ಲ ಮೇಲೆ ನಿಮಗೆ ಮದುವೆ ಆಗಿ ನನಗೆ ಒಂಥರ ಅನ್ಸ್ಬಿಡ್ತಾರೆ ಎಷ್ಟೇ ಕಷ್ಟ ನೋಡ್ಕೊಂಡು ಅವಳು ನನ್ನ ಜೊತೆ ಕ್ಲಿಯರ್ ಮಾಡ್ತಾರೆ ಅದಕ್ಕೆ ಎಲ್ಲಕ್ಕಿಂತ ಡಿಫ್ರೆಂಟ್ ಸ್ಟೋರಿ ಡಿಫ್ರೆಂಟ್ ಈಗ ನೋಡಿ ಇನ್ನೊಂದು ಸೀನರೇ ಮುಂಚೆ ಅಜ್ಜಿ ಮಧ್ಯದಲ್ಲಿ ಬಂದ ಬರೋಕ್ಕಿಂತ ಮುಂಚೆ ಇವೊಂದು ಇವನು ಲೈಫ್ ಇರ್ತದೆ ಕೊನೆಗೆ ಇವನು ಅರ್ಥ ಮಾಡ್ಕೊಂಡು ಇವನು ಲೈಕ್ ಹೋಗಿ ಏನೋ ಅಷ್ಟರಲ್ಲಿ ಆಲ್ರೆಡಿ ಇವನು ಆಚೆ ಹೋಗಿದ್ದು ಐಟಮ್ಸ್ ಅಂತ ಅದಾದಮೇಲೆ ಔಟ್ ಆಫ್ ಝೋನ್ ಅಂದರೆ ಇನ್ನೂ ಮತ್ತೆ ನನ್ನ ಇದಾನೆ ಕಾಲ್ ಮಾಡಲ್ಲ ಕಾಲ್ ಮಾಡಲ್ಲ ಸಾಧ್ಯನೇ ಇಲ್ಲ ಅಪ್ಕೊಂಡು ಕಾಲ್ ಮಾಡಿರುವಾಗ ನನ್ನ ಪ್ರೀತಿ ಇಟ್ಕೊಂಡೆ ಕಾಲ್ ಮಾಡ್ತೀನಿ ನಂದು ಹಿಂಗಾಯ್ತು ನಾನು ಡಿಪ್ರೆಷನ್ ಮಾಡಿದೆ ನಾನು ಅಂದರೆ ಲೈಕ್ ಕಾಲೆಲ್ಲ ಬಿಟ್ಟಾಯ್ತು ಅವನು ಇನ್ನೊಬ್ಬ ಬಂದ ನಂದು ಏನಾಯಿತು ಸಿಚುವೇಶನ್ ಅವ್ಳು ಹಂಗಾಯ್ತು ಅದಾದಮೇಲೆ ಸೌಭಾಗ್ಯ ಸ್ಟಾಪ್ ಆಯಿತು ನನಗೆ ಮಂಜು ಎಂಟ್ರಿ ಆಗ ಈಗ ಮಂಜುದು ಸ್ಟಾಪ್ ಹೆಂಗಾಯ್ತಂದರೆ ನಾನೇನು ಸ್ಟಾಂಡಲ್ಲಿ ನಿಂತಿದ್ದೀನಿ ನನ್ನ ಝೋನಲ್ಲಿ ನಾನು ಏನು ನಿಂತಿದ್ದೆ ಆ ಝೋನಲ್ಲಿ ಅವಳು ನಿಂತಿದ್ದಾನೆ ಈಗ ಮಂಜು ಹೋದು ಸೌಭಾಗ್ಯ ಬಂದು ಸೌಭಾಗ್ಯ ಅಂತ ಆಯ್ತು ಈಗ ನಾನು ಬಂದೆ ನಾನು ಹೋದೆ ಅವನು ಮತ್ತೆ ಅವನು ಹೋಗ್ತಾನೆ ಇದನ್ನು ಹೇಳಿದ್ದಕ್ಕೆ ಕರ್ಮ ಕೊಟ್ಟಿದ್ದು ನಾನು ನಿಮ್ಗೆ ಮಾಡೋದಲ್ಲ ನಾನು ನಿಮ್ಗೆ ಈ ಥರ ಮಾಡೋದಲ್ಲ ಅದಕ್ಕೆ ನನಗೆ ಈ ಥರ ಕರ್ಮನೂ ಇಲ್ಲ ಏನು ಕರ್ಮ ಇಲ್ಲ ನಾನು ಮಾಡಿ ಕೊಟ್ಟಿದ್ದು ನಾನು ಸರಿಯಾಗಿದ್ದೇನೆ ನಿಮ್ಗೆ ಏನು ನಿಮಗೇನು ಅನಿಸುತ್ತೆ ಬ್ಲ್ಯಾಂಕ್ ಆಗ್ಬಿಟ್ಟಿದೆ ಅಂತ ಅಲ್ಲ ಇವಾಗ ಸ್ವಾಮಿ ಬಂದರೆ ಮದುವೆ ಮಾಡ್ತಾರೆ ಕನ್ಫರ್ಮ್ ಯಾವ ಥರ ಕೆಲಸ ಗೊತ್ತಾ ನೆಕ್ಸ್ಟ್ ಲೆವೆಲ್ ನಿಜ ಬಿಡಬಾರ್ದು ಯಾವುದೋ ಸಿಚುವೇಶನ್ ಮಾಡ್ತಾರಲ್ಲ ಬ್ರೋ ಸ್ಕ್ರಾಚಸ್ ಬಿದ್ದೈತೆ ಬ್ಯಾಕ್ ಸೈಡ್ ವೈಫೈ ಸ್ಕ್ರಾಚ್ ಆಗೈತೆ ಫೋನ್ ಯಾವ್ದಕ್ಕಮ್ಮ ಪವರ್ ಆಗ್ತೀನಿ ಬ್ರೋ
ಇವಾಗ ಮೆಸೇಜ್ ಮಾಡಿದ್ರೆ ಮೆಸೇಜ್ ರಿಪ್ಲೈ ಕೊಡ್ತಾರೆ ಅವರು. ಹಾಂ ರಿಪ್ಲೈ ಕೊಡ್ತಾರೆ ಇವಾಗ ಮೆಸೇಜ್ ಮಾಡಿದ್ರೆ. ಅಂದರೆ ಲೈಕ್ ಅವರು ಯೋಚನೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಏನೋ ಬೇಕಂತಾನೆ ಬಿಟ್ಟಿದೆ. ಈಗ ಏನು ಅದು ಲೈಫ್ನ ಅಬ್ಸರ್ವ್ ಮಾಡೋಣ, ಅಬ್ಸರ್ವೇ ಮಾಡೋಣ. ಅಬ್ಸರ್ವ್ ಮಾಡಿದ್ರೆ ಏನಿರ್ಬೋದು ಅಂದರೆ ಯಾವ ರೀಸನಿಗೆ ಇದಾಗ್ತದೆ ಇದೆಲ್ಲ ಯೋಚನೆ ಮಾಡೋದು ಸೀರಿಯಸ್ ಆಗಿ ತುಂಬ ವಿಡಿಯೋಸ್ ನೋಡಿದ್ದೀನಿ. ನಮಗೂ ಥಿಂಗ್ಸ್ ಅಂದರೆ ಅವರಿಂದನೇ ಈ ಥರ ಆಗೋದು ನಾವು. ಹೇಗೋ ಸ್ಟಾರ್ಟಿಂಗು ಅಂದರೆ ಏನು ಸೀರಿಯಸ್ ಆಗಿ ಏನೋ ಒಂದು ಇದೆ ನನಗೆ ಇವೆಲ್ಲ ಆಗ್ತಿದೆ ಅಂದರೆ ಏನೇನೋ ಲೈಫಲ್ಲಿ ಏನೋ ಒಂದು ನಡೆಯೋದಿದೆ ಅಂದರೆ ಹಂಗೆ ಕೇಳ್ತಿಲ್ಲ. ಇವೆಲ್ಲ ಆಗಿದ್ದು ಒಳ್ಳೆಯದಕ್ಕ ಅಥವಾ ಏನೋ ಒಂದು ಇದರಿಂದ ಏನೋ ಒಂದು ಕಲಿಯೋದಿರುತ್ತಾ ಪಾಠಗಳು? ಇವಾಗ ಸೇಮು ನಿಂತರ ನನ್ನ ಲೈಫು ಬ್ರೇಕಪ್ ಆಯಿತು. ಹುಟ್ಟಿದ ಹಿಂಗೆ ನಮ್ಮ ಅಕ್ಕ ಅವರ ಮಗದಲ್ಲಿ ನಮಗೆ ಮಗದ ಅನ್ಕೋತ ನನಗೆ ಮಾಮ ಡಾಕ್ಟರ್ ಬ್ರೋ ಇದ್ದಾರೆ. ಮಾವ ಹಾಂ ಮಾವ ಅವನಿಗೆ ನನಗೆ ಏಜ್ ಗ್ಯಾಪು ಎಷ್ಟು ಗೊತ್ತಾ? ಗೆಸ್ ಮಾಡಿ. ಏಜ್ ಗ್ಯಾಪ ಏನು 5 11 ಇಯರ್ಸ್. ಅದೆಲ್ಲ ನಮ್ಮ ಅಪ್ಪನ ಕಾಲಕ್ಕೆ ಹೋಯ್ತು. ಅಲ್ಲ ಬ್ರೋ 11 ಇಯರ್ಸ್ ಗ್ಯಾಪ್ ಇರೋದು. ನಾನು ಸುಮ್ಮನೆ ಇದ್ದೆ, ನಾನು ಈ ಥರ ಹುಡುಗಿರೇ ಬೇಡ ಅಂತ. ಬಟ್ ಒಂದು ಸ್ಟೇಜಲ್ಲಿ ಇತ್ತು ಯಾರು ಚೆನ್ನಾಗಿತ್ತು ಅಂತ. ಬಟ್ ಅದಾಗಿದ್ದು ಒಂದು ಫಿಲ್ಮಿಗೆ
ಅವ್ರನ್ನೇ ಮೆಸೇಜ್ ಮಾಡಿದ್ದೀನಿ ಹಾಯ್ ಮಮ್ಮ ಅಂತ. ಅಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಒಂದು 4-5 ಮಂತ್ಸ್ ರಿಲೇಷನ್ ಆಯಿತಾ. ನಾನು ನಿನ್ನೆ ಮದುವೆ ಮಾಡ್ಕೊತೀನಿ, ಯಾರು ಬೇಡ ನನಗೆ ಅಂತ ಅವಳೇ ಹೇಳಿದ್ರು. ಬಟ್ ನನಗೆ ಅನಿಸ್ತು ಅಷ್ಟೇ ಬೇಡ ಅಂತ. ಬೇಡ ಅನ್ಸ್ಕೊಂಡು ಅದಕ್ಕೆ ನಾನು ಹೇಳ್ಬಿಟ್ಟೆ, ನಿನ್ನ ಮೇಲೆ ನನಗೆ ಅಷ್ಟೊಂದು ಫೀಲಿಂಗ್ಸ್ ಬರ್ತಿಲ್ಲ ಫಸ್ಟ್ ಲವ್ ಅಂತ. ನಾನು ಅದೇ ಹೇಳಿದೆ, ಓಪನ್ ಆಗಿ ಹೇಳ್ಬಿಟ್ಟೆ, ಫೀಲಿಂಗ್ಸ್ ನೀವಿದ್ರೂ ನನ್ನ ಫೀಲಿಂಗ್ಸ್ ಬರಲ್ಲ. ಅದೇ ಮೀಟ್ ಆಗಿದ್ದೀನಿ ನಾನು ಆಲ್ರೆಡಿ. ನಾನು ಅದಕ್ಕೆ ನಾನು ಅದೇ ಹೇಳಿದೆ ಅವ್ರಿಗೆ. ಆ ಹುಡುಗಿ ಆದರೂ ಪರವಾಗಿಲ್ಲ, ನಾನು ಸರಿ ಅಂತ ಕಂಟಿನ್ಯೂ ಹಾಂ. ಆ ಹುಡುಗಿ ಹಂಗೆ ಅಂದ್ರು. 1 ತಿಂಗಳಾಯ್ತು ಬ್ರೋ. ಮತ್ತು ನಾನು ಹೇಳಿದೆ ಇವಾಗೂ ಮೆಸೇಜಲ್ಲಿ ಐತೆ ಬ್ರೋ ನನ್ನ ಹತ್ರ. ಕನ್ನ ಅಂತಾರೆ ಆಯಿತಾ. ಸರಿ ಅಂತ ನಾನು ಮೂವ್ ಆಗಿದ್ದೀನಿ. ಮತ್ತು ನಾನು ಹೇಳಿದೆ ಬೇಡ ಅನ್ಸುತ್ತಲ್ಲ, ವೇಸ್ಟ್ ಹೋಗುತ್ತೆ. ಬಟ್ ನನಗೂ ಆ ಥರ ಫೀಲಿಂಗ್ಸ್ ಏನಿಲ್ಲ. ಮತ್ತೆ ನಾನೇ ಫೀಲಿಂಗ್ಸ್ ಬರ್ತೀನಿ ಬ್ಲಾಕ್ ಮಾಡ್ತೀನಿ. ಅವ್ರಿಗೆ 2-3 ದಿನ ನಾನ್ ಸ್ಟಾಪ್ ಕಾಲ್ ಮಾಡೋರೆ ನನಗೂ. ನಾನು ಇವಾಗ ಊರಿಗೆ ಹೋಗ್ತೀನಲ್ಲ, ನೋಡ್ತಾರೆ ನಾನು ಸುಮ್ಮನೆ ಹೋಗ್ತೀನಿ ನಮ್ಮ ಅಕ್ಕ ಮನೆಗೆ. ನಾನು ಬರ್ತೀನಿ, ಬಟ್ ಅವನು ಇರ್ತಾನೆ ನೋಡ್ತಾನೆ. ನಾನು ಕೇರ್ ಮಾಡ್ತೀನಿ ಅಷ್ಟೇ ಅಲ್ಲ ಬ್ರೋ. ನಾನು ಹೇಳಿದ ಫೀಲಿಂಗ್ಸ್ ಬರಲ್ಲ, ಸೀರಿಯಸ್ ಆಗಿ ಬರಲ್ಲ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಬಿಟ್ಟ ಮೇಲೆ ನಾನು ಅದೇ ಇವಾಗ ಈ ಹುಡುಗಿ ಬಂದು ಮತ್ತೆ ಫಸ್ಟು ನಾನು ಈ ಹುಡುಗಿ ಬಿಟ್ಟ ಮೇಲೆ 2 ತಿಂಗಳು ಮತ್ತೆ ಗ್ಯಾಪ್ ಇತ್ತ. ಆವಾಗ ಡಿಪ್ರೆಷನ್ ಏನಿಲ್ಲ ಬ್ರೋ. ಆ ಹುಡುಗಿ ಹೋಗಲ್ಲ ಅಪ್ಪ ಡಿಪ್ರೆಷನ್ ಏನು 1% ಇರಲ್ಲ. ನಿಜ ನನಗಿಲ್ಲ ಬ್ರೋ. ನಾನು ಫಸ್ಟಿಂದ ಅದೇ ಹೇಳಿದ್ದು, ನನ್ನ ಫೀಲಿಂಗ್ಸ್ ಬರಲ್ಲ ಅಂತ. ಆ ಹುಡುಗಿನೇ ಮೆಸೇಜ್ ಮಾಡಿದ್ರು, ಎಲ್ಲ ಹೇಳಿದ್ರು ಅವ್ರಿಗೆ. ಬಟ್ ನಾನು ಹೇಳಿದೆ ಪರವಾಗಿಲ್ಲ, ನಾನು ಮಾತಾಡ್ತೀನಿ, ಫೀಲಿಂಗ್ಸ್ ಬರೋದಿಲ್ಲ, ಬಟ್ ಇರ್ತೀನಿ ಅಷ್ಟೇ. ನನ್ನ ಮೇಲೆ ಫೀಲಿಂಗ್ಸ್ ಬರ್ತಿಲ್ಲ ಮಾತು ಬರಬಾರ್ದು ಇರ್ತೀನಿ, ಬಟ್ ಫೀಲಿಂಗ್ಸ್ ಅಂತೂ ಇರಲ್ಲ. ನಾನು ಅದೇ ಹೇಳಿದೆ. ಫೈನಲ್ಗೂ ಅದೇ ಹೇಳ್ಬಿಟ್ಟು ಬಿಟ್ಟೆ ನಾನು ಅಷ್ಟೇ. ಯಾವಾಗ ಮೆಸೇಜ್ ಮಾಡಬೇಡ ಅಂತ. ಬಟ್ ಹಂಗೆ ಇರೋದು ಯಾವಾಗಲೂ ಬಟ್ ನಾನು ಇವಾಗ ಮೆಸೇಜ್ ಮಾಡಿದ್ರೇನು ಹ್ಞೂ ಅಂತಲ್ಲ ಅವನು. ಬಟ್ ಬೇಡ ಬ್ರೋ, ಫೀಲಿಂಗ್ಸ್ ಇಲ್ಲ ಅಂದರೆ ಮದುವೆ ಮಾಡ್ಕೊಂಡು ವೇಸ್ಟ್. ಅದೇ ಇವಾಗಲೇ ಬಿಟ್ಬಿಟ್ರೆ ಎಷ್ಟೋ 1 ವರ್ಷ ಇರ್ತಾರ, ಅದನ್ನು ಮದುವೆ ಆಗ್ತಾರಲ್ಲ, ಅಟ್ಲೀಸ್ಟ್ ಅವರ. ಬಟ್ ಈ ಹುಡುಗಿ ಮತ್ತೆ 1 ತಿಂಗಳಾದ್ಮೇಲೆ ಮೆಸೇಜ್ ಮಾಡಬೇಕು, ಹೆಂಗಿಲ್ಲ ಏನು. ಇವಾಗ ನೀವು ಮಾಡ್ತೀರ ತಾನೇ ಆ ಥರ. ನಿಮ್ಮ ಪ್ಲೇಸಲ್ಲಿ ನನ್ನ ಹುಡುಗಿ ಇರೋದು ಅರ್ಥ ಆಯ್ತಾ. ನಾನು ಟ್ರೋಫಿ ಪ್ಲೇಸಲ್ಲಿ ಇದ್ದೀನಿ, ನೀವು ನನ್ನ ಹುಡುಗಿ ಪ್ಲೇಸಲ್ಲಿ ಇದ್ದೀರಾ ನೀವು. ಬಟ್ ನಮ್ಮ ಹುಡುಗಿ ಏನು ಗೊತ್ತಾ, ಬರ್ತಾನೆ ಬಟ್ ಅವ್ರ ಮನೇಲಿ ಒಪ್ಕೊಂಡು ಬರ್ತಾನೆ. ಅದೇ ಹೇಳ್ತಾನೆ. ಹಾಂ, ಈವ್ನಿಂಗು ಅದೇ ಹೇಳ್ತಾ ಇರೋದು. ಇನ್ನು 2 ತಿಂಗಳು ನನಗಿರು, ನಾನು ಒಪ್ಪಿಸ್ಕೊಂಡು ನಾನೇ ಹೇಳ್ತೀನಿ, ನಿಮ್ಮ ಮನೆಯಲ್ಲೂ ಕೇಳ್ತೀನಿ. ಈವ್ನಿಂಗ್ ಬೈದೆ ನಾನು, ಸುಮ್ಮನೆ ಈ ಥರ ಹೇಳ್ಬೇಡ, ಮೆಸೇಜ್ ರಿಪ್ಲೈ ಕೊಡ್ತಾಳೆ ಬ್ರೋ. ಬಟ್ ಬರೋದಿಲ್ಲ. ಈಗ ಅವಳು ಮೆಸೇಜ್ ಮಾಡೋದು ನೀವು ಥಿಂಕ್ ಮಾಡ್ತೀರಾ? ಅವಳು ಮಾಡ್ತಿದ್ದಲ್ಲ ನನಗೆ ಸಮಯ. ನಮ್ಮ ಮನೇಲಿ ಹೋಗ್ತಾರಲ್ಲ. ಬಟ್ ಸೀರಿಯಸ್ ಆಗಿ ಒಂದಂತೂ ನಿಜ ಬ್ರೋ. ಇದು ಮ್ಯಾಚಿಂಗ್ ನೋಡಿದ್ರ, ನಮ್ಮಪ್ಪ ನಮ್ಮಮ್ಮನ ಒಪ್ಪಲ್ಲ.
ಮಾರ್ನಿಂಗ್ ಬರೀ ಅಂತಾರೆ ನಮ್ಮ ಅಮ್ಮ. ನಿನ್ಗೆ ಆ ಥರ ಜಾಸ್ತಿ ಇದ್ರೆ ಮನೆಗೆ ಬರಬೇಡ ನೀನು ಆಯ್ತಾ. ಮನೆಗೆ ಬರಲ್ಲ, ಸುಸೈಡ್ ಮಾಡ್ಕೊತೀನಿ ನಾನು. ನೀವು ಅನ್ನಿದ್ದೀನಿ ಕೇಳಿಸ್ಕೊಂತಿಲ್ಲ. ಇನ್ನೇನು ಹೇಳು, ಇನ್ನು ಊಟ ಆಯ್ತಾ? ಅದು ನೆಕ್ಸ್ಟ್ ಟಾಪಿಕ್. ಇವ್ರಿಗೆ ಕೇಳಿ ಮತ್ತೆ ಬಂದ್ಬಿಟ್ಟು ಚೆನ್ನಾಗಿದ್ದೀನಿ ಫಸ್ಟ್ ಪರವಾಗಿಲ್ಲ, ಯಾರು ಬಂದಿಲ್ಲ, ಸಿಂಗಲ್ ಆಗುತ್ತೆ ಅದಕ್ಕೆ ಸಿಂಗಲ್ ಆಗಿದೆ ಅಂತ ಹೇಳಿ. ಬಟ್ ಈ ಮ್ಯಾಟ್ರಲ್ಲೇ ಗೊತ್ತಾಗಿಲ್ಲ. ನಾನು ಹೇಳಿಲ್ಲ, ಇದು ಗೊತ್ತಾಗಬಾರ್ದು. ಎಷ್ಟಾದ್ರೂ ಹೇಳಿಲ್ಲ. ನಾನು ಹೇಳಿದೆ, ಬಟ್ ನನ್ನ ಬಸ್ಸಲ್ಲಿ ಒಬ್ಬರು ಅದೇ ಏನು ಮಾತಾಡ್ತಾ ಇದೆ. ನಂಬರ್ ಬೇಕಂತ ಅವ್ರ ಹತ್ರ ಹೇಳ್ಕೊಂಡ್ರೆ ಯಾರ ಹತ್ರ ಹೇಳಿದ್ರು ಕನ್ನಡಿ ಅಂತ ಇದ್ದು ಫುಲ್ ಡೈರೆಕ್ಟಾಗಿ ಕೇಳಿದ್ವಿ. ಯಾರು ಜೊತೆ ಮಿಂಗಲ್ ಆಗುತ್ತೆ ಮೊನ್ನೆ ತಾನೇ ನಾನು ಹೇಳಿದೆ ಒಂದು ನಿಮ್ಮ ಜೊತೆ ಮಾಡ್ಕೊಂಡು ಬೇರೆ ಜೊತೆ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗೋದು ಸೇಮ್ ನನಗೇನಿಲ್ಲ, ಸೀರಿಯಸ್ ಆಗಿ ಏನಿಲ್ಲ. ಯಾಕೆ ಕೇಳೋದು ಗೊತ್ತಾ? ಮಾತು ಯಾಕೆ ಕೇಳಿದ್ರು ಗೊತ್ತಾ? ಸ್ಟಾರ್ಟಿಂಗ್ ನಮ್ಮ ಅಣ್ಣ ಹೇಳಿದ ಹಬ್ಬದಲ್ಲೆಲ್ಲ ಹೋಗೋದು ಮಿಂಗಲ್ ಆಗೋದು, ಮಿಂಗಲ್ ಆಗೋದು ನಮ್ಮ ಅಣ್ಣ ಹೇಳಿದ್ನ ನಾನು ಅವ್ರಿಗೆ ಹೇಳಿದ್ದೆ. ಅವತ್ತು ಹೇಳಿದ್ವಿ ಮಾತನ್ನ ಇವತ್ತು ಕೇಳ್ಬೋದು ಮಿಂಗಲ್ ಆಗಿತ್ತು. ಇವಳು ಕೇಳಿದ್ದಾರೆ, ಇವಳು ಕೇಳಿದ್ದಾರೆ ಬ್ರೋ ಮಿಂಗಲ್ ಆಗಿದ್ರು ಒಂದು ಹೇಳಿದ್ನಲ್ಲ ಎಲ್ಲ ಸ್ಟೋರಿ ಮಿಂಗಲ್ ಆಗಿತ್ತು. ಹೆಂಗೆ ಹೇಳಿ ಆಗಿದೆ ನಾನು ಹೇಳ್ದೆ ಮಿನಿಮಮ್ ಏನೇ ಹೇಳ್ಬೇಕು ಕಮೆಂಟ್ಸ್ ಆಗಿದೆ, ಕಮೆಂಟ್ಸ್ ಆಗಿದೆ. ನಾನು ಅವ್ರಿಗೆ ಹೇಳಿದ್ದೀನಲ್ಲ ಎಲ್ಲ ಮುಗ್ದಾಯ್ತು. ಬರೀ ಮದುವೆ ಒಂದು ಆಗಿದೆ ಅಷ್ಟೇ ನನ್ನ ಬಗ್ಗೆ, ಎಲ್ಲ ಆಗಿದೆ. ಯಾರಿಗೆ 11 ಇಯರ್ಸ್ ಗ್ಯಾಪು ಆದ್ರೂ ಓಕೆ ಅಂತಾರೆ ಬ್ರೋ ಅವರು. ಅದೇ ತಿಂಗಳು ಇವಳು ಪರವಾಗಿನೂ ಬಂದಿದೆ. ನಾನು ಅವರು ಮಿಂಗಲ್ ಆಗಿದ್ದೀನಿ ಕಂಪ್ಲೀಟಾಗಿ ಗಂಡ ಹೆಂಡತಿ ಹೇಗಿರ್ಬೇಕು ಹಂಗೆ ಇದ್ದೀನಿ ಆಗಿದ್ದೀನಿ. ಇದಕ್ಕೆಲ್ಲ ನಿಮ್ಗೆ ಗೊತ್ತೇ ಇದೆ. ನಾನು ಫ್ಯೂಚರಲ್ಲಿ ನನಗೆ ಮಿಂಗಲ್ ಆಗು ಅಂತ ಹೇಳ್ಬಾರ್ದು, ಆ್ಯಂಡ್ ನಾನು ಆಗಲ್ಲ. ನೋಡಿದ್ರು ಈಗ ಇದನ್ನು ನೀವು ಮ್ಯಾನೇಜ್ ಮಾಡೋದಿದ್ರೆ ಈ ಕಂಡೀಷನ್ಸ್ ಅಗ್ರಿ ಆದರೆ ಮಾತ್ರ ನಾನು ನಮ್ಮ ಮನೇಲಿ ಮಾತಾಡ್ತೀನಿ, ಇಲ್ಲ ಮಾತಾಡಲ್ಲ ಅಂತ ಹೇಳಿದೆ. ಅವರು ಅದಾದ್ಮೇಲೆ ಸೀನ್ ಏನಾಗಿದೆ, ರೀಸೆಂಟಾಗಿ ಮನೆಯಲ್ಲಿ ಈ ಮಾತು ಮಗು ಬೇಡ ಅಂತ ಅಂದ್ಬಿಟ್ಟು ಅವರು ಒಪ್ಪೋದ್ಮೇಲೆ ಅವ್ರ ಅಮ್ಮಗೆ ಆಮೇಲೆ ಏನೇನಾಗಿದೆ ಗೊತ್ತಿಲ್ಲ ಮಾತಾಡ್ತಾರೆ. ಹೇಗೆ ಅಂತ ಡೀಟೇಲಾಗಿ ಹೇಳಿಲ್ಲ, ಜಸ್ಟ್ ಇವನು ಹೋಗಿ ಕಾಣೋ ವಿಷಯನ ಹೇಳಿದ್ದಾನೆ ಅಂತ ಹೇಳಿದ್ರು. ನಂಗೆ ಅನ್ಬಾರ್ದು ಯಾಕೆ ಸರಿ ಕಾಣ್ತಿಲ್ಲ, ಯಾಕೋ ನಂಗೆ ಯಾಕೋ ಉಲ್ಟಾ ಅನಿಸ್ತೈತೆ. ನಂಗೆ ಯಾಕೋ ಮುಂಚೆ ಮೇಲೂ ಇಂಟ್ರೆಸ್ಟ್ ಬರ್ತಿಲ್ಲ. ಲೈಕ್ ಅವನು ಇವಾಗ ಏನು ಮಾತು ಹೇಳಿದ್ರೆ ನಾನು ಮಾತಿಗೆ ಕ್ಯಾರಿ ಆಗ್ತಾನೆ ಮುಂದಕ್ಕೆ ಅಂತ ಹೋಗ್ತೇನೆ. ಮಿಂಗಲ್ ಫೈನ್ ದಟ್ ಈಸ್ ಥರ್ಡ್ ಪಾರ್ಟಿ ಮ್ಯಾಟರ್. ನಾನು ಎಂಟ್ರಿ ಆಗೋದಕ್ಕೆ ಬಟ್ ಚೆನ್ನಾಗಿ ನೋಡ್ಕೊತೀನಿ ಅಂದ್ಬಿಟ್ಟು ಈಗ ಅವ್ರ ಅಪ್ಪ ಅಮ್ಮ ಚೆನ್ನಾಗಿದ್ದೀರ, ನಾನು ಸೀರಿಯಸ್ ಆಗಿ ಆಗಿ ಕೊಡ್ತೀನಿ ಅಂತ ಅವ್ರ ಅಪ್ಪ ಅಮ್ಮ ಸರಿ ಇಲ್ಲ, ಪ್ಲಸ್
ನಾನು ಎಂಟ್ರಿ ಆಗಬೇಕಂತ. ಸೆಕೆಂಡ್ ಹಸ್ಬೆಂಡ್ ಅಲ್ಲ, ಜಗಳದಲ್ಲಿ ನಾನು ಎಂಟ್ರಿ ಆಗಬೇಕಂತ. ಅಲ್ಲ, ಸೀನು ಹೇಳ್ತೀನಿ ಅಲ್ವಾ? ಯಾಕೋ ಇದು ಯಾಕೋ ಸರಿ ಕಂಡಿಲ್ಲ. ಅವನು ಇವತ್ತು ಮೊನ್ನೆ ಆಗಿದ್ದ ಮಾತಿಗೆ ಇವತ್ತು ಸ್ಟ್ಯಾಂಡ್ ಆಗಿಲ್ಲ ಅದು, ಆ ಮಾತಿಗೆ ಫ್ಯೂಚರಲ್ಲಿ ಸ್ಟ್ಯಾಂಡ್ ಆಗಿರ್ತಾನೆ ಅಂತ ಅನ್ಕೊಂಡು. ಜಸ್ಟ್ ಫಾರ್ ಎಕ್ಸಾಂಪಲ್, ಈ ಮ್ಯಾಟರ್ನ ಜಸ್ಟ್ ಎಕ್ಸಾಂಪಲ್, ಫ್ಯೂಚರಲ್ಲಿ ಇಂಥ ಸಿನಾರಿಯಸ್ ಲೈಕ್ ಇಂಥ ಮ್ಯಾಟರ್ಗಳು, ಈ ಪರ್ಟಿಕ್ಯುಲರ್ ಮ್ಯಾಟರ್ ಅಂತಲ್ಲ, ಈ ಥರ ಮ್ಯಾಟರ್ಗಳು ಟೆನ್ಷನ್ ಬರ್ತವೆ. ಆವಾಗ ಅವನು ಸೀರಿಯಸ್ ಆಗಿ ಒಪ್ಕೊಂಡು ಇರ್ತಾನೆ. ಅವನು ಏನು ಹೇಳ್ತಿದ್ರೆ ನೀವು ಅದು ಫಾಲೋ ಮಾಡಬೇಕು, ನಿಮ್ಗೆ ಇಷ್ಟ ಇಲ್ಲ ಅಮ್ಮನ ಮಾತು ತುಂಬ ತುಂಬ ಯಾಕೆಂದ್ರೆ ಅವ್ರ ಅಮ್ಮನೇ ಮೋಟಿವೇಶನ್ ಮಾಡೋರಲ್ಲ, ಬ್ರೈನ್ ವಾಶ್ ಮಾಡೋರು ಅಮ್ಮನೇ. ನನ್ನ ಮಗನ ಹೆಂಗೆ ಕಳ್ಬಿಡ್ಬೇಕು ಅಮ್ಮನ ಬ್ಲ್ಯಾಕ್ ಮ್ಯಾಜಿಕ್ ಗೊತ್ತಿಲ್ಲ ನನಗೆ, ಬಟ್ ಬ್ರೈನ್ ವಾಶ್ 100%. ಅದು ನಿಮಗೂ ನಮಗೂ ಸೇಮೇ, ಬಟ್ ಪ್ಲೇಸಸ್ ಬೇರೆ. ನಾನು ಇವಾಗ ಥಿಂಕ್ ಮಾಡ್ತಾ ಇದ್ದೀನಿ, ನಾನೇ ಗೊತ್ತಲ್ಲ ಸೇಮ್ ಸೌದಿ ಅವ್ರ ಮನೆಗೂ ಅಷ್ಟೇ. ಬಟ್ ಒಪ್ಪೋದಿಕ್ಕೆ ಮಾತೇ ಆಡಿಲ್ವಲ್ಲ ಮನೇಲಿ. ಇವಳು ಅದನ್ನೇ ಇವತ್ತು ಹೇಳಿದ್ದು. ನನಗೆ ಒಂದೇ ಬೇಜಾರು ಕೇಳಿದ್ದಾನಲ್ಲ, ಒಂದೇ ಬೇಜಾರಿರೋದು ಅಂದರೆ ನಿಮ್ಮ ಬಗ್ಗೆ ನಿಮ್ಮನ್ನ ಇಷ್ಟು ವರ್ಷ ಪ್ರೀತಿ ಮಾಡಿ ನಿಮ್ಮ ಬಗ್ಗೆ ನಿಮ್ಮ ಮನೆ ವಿಚಾರ ಮಾತಾಡ್ದಾನೆ ಅವನ ಬಗ್ಗೆ ಹೋಗಿ ಮಾತಾಡಿ ಪ್ಲೀಸ್ ಮಾತಾಡಬೇಕಿತ್ತು ನಾನು ಅವತ್ತು ಅದೇ ಪ್ಲೀಸ್ ಮಾತಾಡಬೇಕಿತ್ತು. ಆ ಟೈಮಲ್ಲಿ ಆಯ್ತಲ್ಲ, ಕರ್ಕೊಂಡು ಹೋಗ್ದೆ ಅಲ್ವಾ, ಆ ಟೈಮಲ್ಲಿ ಹೇಳ್ಬಿಡ್ಬೇಕಿತ್ತು ನಾನು ಲವ್ ಮಾಡ್ತಿದ್ದೀನಿ, ಅವ್ರ ಮನೇಲಿ ಗೊತ್ತಿದ್ದಾರೆ, ನಾನು ಅವ್ರ ಮನೇಲಿ ಒಪ್ಪಲ್ಲ ಅಂದ್ಬಿಟ್ಟು ಅವ್ನು ಡಿಪ್ರೆಷನ್ ತಡೆಯೋಕೆ ಆಗ್ತಾನೆ. ನಾನು ಕೊಲಿಗೆ ಕೇಳ್ಬಿಟ್ಟು ಅವ್ನು ಓದಕ್ಕೆ ನಾನು ಬಡ್ಡೆ ಹೇಳ್ತಿದ್ದೀನಿ, ಬಟ್ ಇವಾಗ ಹೇಳ್ತಿದ್ದೀನಿ ನಾನು ಅವ್ರನ್ನೇನು ಮದುವೆ ಆಗೋದು ಅಂತ. ಆ ಟೈಮಲ್ಲಿ ಹೇಳ್ತಿದ್ದೆ ಪ್ರೆಷರ್ ಮೂಮೆಂಟ್ 100% ಅಟ್ಲೀಸ್ಟ್ ವಿಷಯ ನಾನು ಹೇಳ್ತಾರೆ. ಎಲ್ಲ ಥಿಂಕ್ ಮಾಡಿದ್ರೆ ನಾನು ಎಣ್ಣೆ ಹೊಡೆದ್ರೆ ಆರಾಮಾಗಿ ಬಂದ್ತೀನಿ. ನಿದ್ರೆ ಬರೋದಿಲ್ಲ ಅಂತಿಲ್ಲ, ನಿದ್ರೆ ಅದೇ ಬರ್ಬೇಕಲ್ಲ, ನಿಜನೇ ಇವಳು ನಿನ್ನ ಥರನೇ ಮಾಡ್ತಾಳೆ. ನಿದ್ರೆ ಮಾಡೋದಕ್ಕೋಸ್ಕರ ಕುಡಿತಿದ್ದು, ದಿನ ಕುಡಿತಿದ್ದು ಸ್ವಲ್ಪ ಹ್ಯಾಬಿಟ್ ಇದೆಯಾ, ಕುಡಿತಾಳೆ. ನಾನೇ ಟ್ರೈ ಮಾಡಿಸಿದ್ರೆ ಲೈಕ್ ಬಿಯರ್ ಅಲ್ಲ ಬ್ರೀಸರಿಂದ ಅವಳು ಬಿಯರಿಗೆ ಶಿಫ್ಟ್ ಆಗಿ ಬಿಯರ್ ಒಂದೇ ಕುಡಿಯೋದು. ಗೊತ್ತ ಅಂದರೆ ನಾನು ಗೊತ್ತಿಲ್ಲ, ಫ್ರೆಂಡ್ಸ್ ಅವ್ರನ್ನೆಲ್ಲ ಅದು ನನ್ನ ರೀಸನಿಗೆ ಲೈಕ್ ನಾನು ಈ ಥರ ಮಾಡ್ತೀನಿ, ನಾನು ಸೈಕಲ್ ಕುಡಿತಿದ್ದು. ಅದು ಕುಡಿಯೋದು ಯಾಕೆ ಕುಡಿತಿದ್ದು ಅಂತ ನನಗೆ ಇವಾಗ ಅರ್ಥ ಆಗ್ತೈತೆ. ಅವಾಗ ನಿದ್ರೆ ಮಾಡೋದಕ್ಕೆ ಅಂದ್ಬಿಟ್ಟು ಇವಾಗ ಅರ್ಥ ಆಗ್ತೈತೆ. ಆ ಪ್ರೆಷರ್ ಮೂಮೆಂಟಲ್ಲಿ ನನ್ನ ಜೊತೆಗಿದ್ರು ಅವಳಿಗೆ ಆ ಲೆವೆಲ್ಗೆ ಹಿಂಸೆ ಆಗಿ ಕೊಟ್ಟು ಮಲ್ಕೋತಿದ್ದು. ನಾನು ಹಂಗೆ ತಾನೆ ಮಾಡ್ತಾ ಇದ್ದು. ಮಾತಾಡ್ತಿಲ್ಲ ನಾವು ನಿಮ್ಮ ಜೊತೆ ಮಾತಾಡ್ತಿಲ್ಲ ಯಾರು ಹಾಂ, ಇವಳು ನನ್ನ ಜೊತೆ ಮಾತಾಡ್ತಿದ್ಲು, ನಾನು ಬಿಟ್ಟಿರಲಿಲ್ಲ, ಅವಳು ಬಿಟ್ಟಿರಲಿಲ್ಲ, ಅವಾಗಲೇ ಕುತ್ಕೊಂಡು ಮಾತಾಡ್ತಿದ್ದು ಸೈಕಲ್ಲಿ. ಅದನ್ನೇ ಹೇಳ್ತಿದ್ದು, ನನ್ನ ಜೊತೆ ಇಂಥ ಆದರೂ ಅವಳು ಕಷ್ಟಪಟ್ಟಿದ್ದಾಳೆ ಡಿಪ್ರೆಷನ್. ನಾನು ಬ್ರೇಕಪ್ಪು ಸ್ಟಾರ್ಟ್ ಮಾಡಿದ್ದೀನಲ್ಲ, ಮತ್ತು ಕೆಲಸಕ್ಕೆ ಬರ್ತೀನಿ ಮಾರ್ನಿಂಗ್ ಬಂದಮೇಲೆ ಒಂದು ಫೋಟೋ ಹಾಕ್ತೀನಿ, ಕನ್ಫರ್ಮ್ ಮಾಡ್ಬಿಟ್ಟು ಫೋಟೋ ಹಾಕ್ಕೊಂಡು ನೋಡ್ತಿದ್ರೇ ನನಗೆ ಅದು ಟಿಫನ್ ಒಂದು ಮಾಡಲ್ಲ, ಆಫ್ಟರ್ನೂನ್ ತಿನ್ನಲ್ಲ. ನಾನು ನೀವು ಇದು ಫುಡ್ ವಾಮಿಟ್ ಮಾಡಿದ್ದೀನಿ, ಫುಲ್ ಡೇ ಊಟ ಮಾಡಿಲ್ಲ, ಡೈರೆಕ್ಟ್
ವಾಮಿಟ್ ಆಯಿತು. ನೈಟ್ ಒಂದು ಕ್ವಾರ್ಟರ್ ತಂದೆ ಗ್ಯಾಸ್ಟಿಕ್ಕು ಊಟ ಮಾಡಿಲ್ಲ. ಹೌದು ಸೊನ್ನೆ ಹೊಡಿತು ಕಿಕ್ಕಿ ಎಬ್ಬಿ ಊಟನೇ ಮಾಡಿಲ್ಲ. ನೈಟ್ ಖಾಲಿ ಇರುತ್ತಲ್ಲ ಡೈರೆಕ್ಟ್ ಅದೇ ತಗೊಳ್ತಾರೆ. ನೈಟ್ ಕಿಕ್ಕು ಫುಲ್ಲು ಐದು. ಆಮೇಲೆ ಇನ್ನೊಂದು ಸೈಟ್ ಹಾಕಕ್ಕೆ ಹೋದರೆ ಅಂತ ಕೊಟ್ಟೆ ವಾಮಿಟ್ ಕಂಟ್ರೋಲ್ ಮಾಡಿ ಅಂದರೂ ಗಂಟಲು ಸ್ವಲ್ಪ ಬಂತು. ಗೊತ್ತಾಯ್ತು ಮಲ್ಕೊಂಡೆ ಎಣ್ಣೆ ಹಂಗೆ ಇಟ್ಟೆ ಅಷ್ಟೇ. ಪೆಟ್ರೋಲ್ ಪ್ಯಾಕ್ ತಂದಿದ್ದೆ ಮಗ ತಂದ್ಕೊಳ್ತೇವೆ. ನಾನು ಬಾಟಲ್ ತಗೊಂಡು ನೀರು ಮಿಕ್ಸ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅವಾಗ ಸ್ಟಾರ್ಟಿಂಗ್ ನೀರು ಬಂದ್ಬಿಟ್ಟಾನೆ ಅವನ್ನ ಮಿಕ್ಸ್ ಹಾಕ್ತೇವೆ. ಎಷ್ಟು ಕುಡಿದಿದ್ದು ಗೊತ್ತಾ ಮುಂಚೆ ಸ್ಲಿಮ್ ಆಗೈತೆ ನೋಡಿ ಅನಿಸ್ತಿದೆ. ಹೌದಲ್ಲ ಲೈಫಲ್ಲಿ ಏನೋ ಮಾಡ್ಬೇಕಂತ ನನ್ನ ಕೈ ಹೇಳಿಲ್ಲ ಸಿಗ್ಬೇಕಂತ ಏನೋ ಸಿಗ್ತಾಯಿದ್ರು. ಯಾರು ಕಿತ್ಕೊಂಡು ಹಾಕಿದ್ರು ಏನೋ ಕಳ್ಸಕ್ಕಾಗಲ್ಲ. ಆ ಮಾತು ಇವಾಗ ಆ ಮಾತು ಇವಾಗ ನೆನಪಾಗ್ತೈತೆ. ಏನಕ್ಕೆ ಹೇಳಿ? ಹೌದು ಇಲ್ಲ ಅವ್ನು ಮುಂದೆ ಬಂದು ಅವ್ನು ಹೊಂಟೋಗ್ತಾವಲ್ಲ. ಅಲ್ಲ ನಾನು ಪಕ್ಕದಲ್ಲಿದ್ದ ಬಿಟ್ಮೇಲೆ ನಾನು ಒಂದೇ ಒಂದು ಲಿಂಕ್ ಮಾಡ್ತಾ ಇದ್ದೆ. ಇವಾಗ ನಮ್ಮಿಬ್ಬರಿಗೂ ಎಲ್ಲ ಆಗಿದೆ ತಾನೆ. ಮತ್ತೆ ಅವ್ನು ಯಾರೋ ಮದುವೆ ಆಗೋದು ಅವ್ನ ಕೈ ಹಾಕಿದ್ರೆ ನನ್ನ ಕೈಯಾಗಲ್ಲ. ನಾನು ಹುಡುಗಿ ಮೇಲೆ ಕೈ ಬಿಡಬಾರ್ದು. ಅದೊಂದೇ ಸಿನಾರಿ ನನಗೆ ಮೈಂಡಲ್ಲಿ ಇರೋದು ಮೈನ್ ಥಿಂಗ್. ನಾನು ಅದನ್ನು ತಿಂದೇ ಮಾಡೋದು ಸೀರಿಯಸ್ ಆಗಿ ಹಿಂಗೆ ಮಾಡೋದು ಬಿಟ್ಬಿಟ್ಟೆ. ಹಿಂಗೆ ಮಾಡಿದ್ರೆ ನಾನು ಸಿಂಪಲ್ ಹೆಂಗಾಗುತ್ತೆ ಅಂದರೆ ಅವ್ರಿಗೆ ಬ್ಯಾಡ್ ಫೀಲಿಂಗ್ ಬರೋದು. ಹೌದು ನಿಜ. ಬಟ್ ಫೇಸ್ ಮಾಡ್ತಿದ್ರು ಲೈಫಲ್ಲಿ ಒಂದು ಟೈಮ್. ಇವಾಗ ಆಲ್ರೆಡಿ ಫೇಸ್ ಮಾಡಿದ್ದೀನಿ ನಾನು. ಒಂದಿನ ಏನಾಯ್ತು ಗೊತ್ತಾ, ನನಗೆ ಆಫೀಸು ಟೀಮೌಟ್ ಅಂತ ಹೋಗಿತ್ತು ಅಂತ ನನಗೆ ಹೇಳೇ ಇಲ್ಲ. ನಾನು BTM-ಅಲ್ಲಿ ಅಲ್ಲೇ ರೂಮ್ ತಗೊಂಡು ಅಲ್ಲೇ ಇದೆ. ನಾನು BTM-ಅವ್ರು ಬಂದ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಹೋಗಿದ್ದಾನೆ ರೂಮ್ಗೆ ತಿಳ್ಕೊಂಡು ಆಯಿತಾ. ಅವಾಗ ರೂಮ್ ಬರ್ತಾ ಇದ್ದೀನಿ. ಒಂದು ಮ್ಯಾಟ್ರ್ ಹೇಳಿದ ನನಗೆ, ಅದು ಆಫೀಸ್ ಅವ್ರ ಬೈಕ್ ಮೇಲೇ ಬಂದಿರೋದು ಫಾದರ್ ಅಂತ. ಅವ್ನ ಬೈಕಲ್ಲೇ ಬಂದಿರೋದು. ನನಗೆ ಅನಿಸ್ತಾ ಇಲ್ಲ. ನಾನು ಹೇಳಿದ್ದೆ ಆಲ್ರೆಡಿ ಯಾರು ಬೈಕ್ ಬೇಕಂದರೆ ಟ್ರಾಫಿಕ್ ಮಾಡ್ಕೊಂಡ ಆಟೋಲ್ಲಿ ನಾನು ದುಡ್ಡು ಹಾಕ್ತೀನಿ ಅಂತ ಹೇಳಿದ್ದೀನಿ. ಅದನ್ನು ಹೇಳಿಲ್ಲ. ನನಗೆ ಹೆಂಗೆ ಗೊತ್ತಾಯ್ತು ಗೊತ್ತಾ, ಅವಾಗ ಫೈಂಡ್ ಮೈ ಡಿವೈಸ್ ಅಂತ ಇತ್ತು ನನಗೆ. ಹುಡುಗಿ ಇಮೇಲ್ಸ್ ಎಲ್ಲ ನನ್ನ ಹತ್ರ ಇತ್ತು. ಅದನ್ನು ಹೊಡೆದೇ ಔಟ್ ಮಾಡ್ತಾನೆ. ಅಷ್ಟು ನೋಡಿದ್ರೆ ಇಲ್ಲೇ ಇಲ್ಲ ಪಕ್ಕದಲ್ಲಿ. ಕೇಳಿದೆ ಇಲ್ಲೇ ಇದೆಯಾ ಅಂತ. ಇಲ್ಲ ಅಂದ. ಫೈವ್ ಮೈ ಡಿವೈಸ್ ಇಲ್ಲಿ ಫೋನಲ್ಲಿ ಸ್ಯಾಮ್ಸಂಗ್ ಅದಕ್ಕೆ ಮುಂಚೆ IQ ಇತ್ತು. IQ ಹಾಂ ಸ್ಯಾಮ್ಸಂಗ್ ರೀಸೆಂಟ್ ಆಗ್ತದೆ. ಅದಕ್ಕೆ ಮುಂಚೆ IQ ಇತ್ತು. ಏನು ಫೈಂಡ್ ಮೈ ಡಿವೈಸ್. ಇವಾಗ ನೀವು ಸೌದಿ ಅವ್ರದ್ದು ಇಮೇಲು ಪಾಸ್ವರ್ಡ್ ತಗೊಂಡು ಹಾಂ ಸರ್ಚ್ ಮಾಡಿದ್ರೆ ಅವ್ರ ಫೋನಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಎಲ್ಲಿದ್ದಾರೆ ಅಂತ ರೀಸೆಂಟ್ ಹಾಂ ರೀಸೆಂಟ್ ಲೊಕೇಶನ್ ಬರ್ತಲ್ಲ. ಆ ಥರ ಬಂತು. ನಾನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡು ಈವ್ನಿಂಗ್ ಹೇಳಿ ಬಂದಿದ್ದೆ ವೀಕೆಂಡ್ಗೆ ಇಲ್ಲ ಅಂದೆ. ಮತ್ತೆ ಹಾಫ್ ಕೇಳಿದೆ. ಆಮೇಲೆ ಹೂ ಅಂದೆ. ಯಾಕೆ ಈ ಥರ ಮಾಡಿದೆ ನೀನು, ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾನೆ, ಮತ್ತೆ ಯಾಕೆ ಅವ್ನು ಬೇಕು ಏನಿಲ್ಲ ಸುಮ್ಮನೆ ಮತ್ತೆ ಬೈತೀರ ಅಂತ ಒಂದು ಮಾತಿಲ್ಲ. ಅಷ್ಟು ಭಯ ಇದೆ ತಾನೇ ನೀನು. ಪ್ಲೀಸ್ ಒಂದು ಮಾತು ಹೇಳ್ಬೇಕು. ಏನಾದರೂ ಆಗಿ ನಿಜ ಹೇಳು ಅಂತ ಹೇಳಿದ್ದೀನಿ. ಅದನ್ನು ಹೇಳಿಲ್ಲ. ನೆಕ್ಸ್ಟ್ ಡೇ
ನಾನು ಮನೆಗೆ ಹೋಗ್ತಿದ್ದೀನಿ, ಆ ಹುಡುಗಿನ ಮನೆಗೆ ಹೋಗ್ತಾ ನನಗೆ ಹೇಳಿಲ್ಲ. ಮಾರ್ನಿಂಗು ನೈಟ್ ಇರ್ತಾನೆ, ಅವನು ಅದು ನನಗೆ ಗೊತ್ತಾಗಿತ್ತು. ನಾನು ಡೌಟ್ ಬಂತು, ನಾನು ನನ್ನ ಫ್ರೆಂಡು ಬಸ್ಸಲ್ಲಿ ಹೋಗ್ತೀನಿ, ಕೊಲ್ಲಿಗೂ ಹೋಗಿಲ್ಲ, ನಮ್ಮೂರೇ ಲಾವಣ್ಯ ಅಂತ. ಅವಳ ನಂಬರ್ ನನ್ನ ಹತ್ರ ಇತ್ತು. ನೋಡೋಣ ಇವಾಗ ನಿಜ ಹೇಳಿದಾರ ಅಂತ ಇವ್ರಿಗೆ ಕಾಲ್ ಮಾಡ್ತೀನಿ. ಇಲ್ಲ ಅಮ್ಮ, ಹುಡುಗಿ ಕಾಲ್ ಜೊತೆ ಬರ್ತಾಳೆ, ನಾನು ಬಸ್ಸಲ್ಲಿ ಹೋಗ್ತೀನಿ ಮತ್ತು ಕಾಲ್ ಮಾಡಿ ನಿಯರ್ಲಿ 40 ಟೈಮ್ಸ್ ಕಾಲ್ ಮಾಡಿದ್ದೀನಿ, ಬುಕ್ ಮಾಡಿಲ್ಲ. ಇಲ್ಲಿ ಕಾರ್ತಿಕ ನಗರ ಒಬ್ಬೊಬ್ಬ ಫೋಟೋ ಸರಿ ವೈರಲ್ ಮಾಡಿಲ್ಲ. ಫೋಟೋ ತೆಗೆದು ಇಷ್ಟ ಹೋಗೋಣ ಅವತ್ತು ಬೈದೆ, ಫಸ್ಟ್ ಟೈಮ್ ನಾನು ಬೈದೆ, ಅವಾಗ ಬಿಟ್ಬಿಟ್ಟೆ ನಾನು. ಬೇಡ ನನಗೆ ಇಷ್ಟು ಕರೆಕ್ಟಾಗಿದೆ ಸರ್ ನಿಮ್ಮ ಲೈವಲ್ಲಿ, ಇದನ್ನು ನೀವು ಗೊತ್ತೈತಿ ನನಗೆ ಬೇಕಾನು ಅಂತ ನಾನು ಹೇಳ್ಬಿಟ್ಟು ಬಿಟ್ಟೆ. ಮತ್ತು ಇನ್ನೊಂದು ಆಯ್ತು, ಇವೊಂದು ಕಾರು ನಮ್ಮ ರೆಂಟ್ ತೊಗೊಂಡಂದರೆ ಮೈಜಿ ಆ್ಯಪ್ ಇದೆ, ಆ ಹುಡುಗಿ ನಂಬರ್ ನಾನು ಇವಾಗಲೂ ಇದೆ ನನ್ನ ಫೋನಲ್ಲಿ. ಕಾಲು ಹಿಸ್ಟ್ರಿ ಬರುತ್ತಲ್ಲ, ಅದ್ರಲ್ಲಿ ನೋಡಿದೆ, ಫ್ಯೂಚರ್ ಡೌನ್ಲೋಡ್ ಮಾಡಿಕೊಂಡು ಎವ್ರಿ ನಂಬರ್ ಹೊಡೆದೆ, ಅಲ್ಲಿ ಸಿಕ್ತು ಕಾರು ಅಂತ. ಆ ನಂಬರ್ ತಗೊಂಡು ಅವ್ನು ಮೆಸೇಜ್ ಮಾಡಿ ಅವನ ಜೊತೆ ಜಗಳ ಆಯಿತು, ಕರ್ಕೊಂಡು ಹೋಗೋಣ ನಮ್ಮ ಹುಡುಗಿನ ಯಾಕೋ ಕರ್ಕೊಂಡು ಹೋಗ್ತಾನೆ ಅಂತ. ಅವ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕೊಡ್ತೀನಿ ಆಗಿಲ್ಲ, ಕೊಡು ಕೊಡು ಬಾ ಹೋಗೋಣ. ಅವನಿಷ್ಟೇ ವಿಶೇಷ, ಎಲ್ಲ ಆಯ್ತಿದೆಯಾ ಗಂಡು ಬರಲ್ಲ ನೀನು ಬಾರ ನೋಡ್ಕೊಳ್ಳಲ್ಲ. ಅವನು ಫುಲ್ಲು ಸೈಕಾಗ್ಬಿಟ್ಟ, ಲೊಕೇಶನ್ ಕಳಿಸ್ಕೊಂಡು ನಾನು ಬರ್ತೀನಿ ನಮ್ಮ ಪೊಲೀಸ್ ಜೊತೆ ಮತ್ತು ನಮ್ಮ ಹುಡುಗಿ ಬೇಡ ಅಂತ ಅವನ್ನ ಕಂಟ್ರೋಲ್ ಮಾಡೋದೆ. ಹುಡುಗಿ ಬೇಡ ಹೋಗ್ಬೇಡ ಇದೆಲ್ಲ ಆಗಿದೆ, ಅದಕ್ಕೆ ನಾನು ಬಿಟ್ಬಿಟ್ಟೆ. ನೀನು ಯಾಕೆ ಅವನ್ನ ಕಂಟ್ರೋಲ್ ಮಾಡ್ತೀಯ ಅಂತ ನಾನು ಕರೆಕ್ಟ್ ತಗೊಂಡಿದ್ದೆ. ನೀನು ಯಾಕೆ ಯಾವ ಅವಾಗಲೇ 24 2024 ಮತ್ತು ಅಕ್ಟೋಬರ್ ನನ್ನ ಬರ್ತದೆ, ಅವಾಗಲೂ ವಿಶ್ ಮಾಡಿಲ್ಲ. ಹೌದು, ನಾನು ವಿಶ್ ಮಾಡ್ತಾಳೆ ಅಂದ್ಕೊಂಡೆ ಇದ್ದೆ ನಾನು, ವಿಶ್ ಮಾಡಿಲ್ಲ. ಅವಾಗಲೇ ನಾನು ಏನೇನು ಡಿಸೈಡ್ ಮಾಡ್ಕೊಂಡಿದ್ದೆ ನಮ್ಮ ಬರ್ಡೇ ಸೆಲೆಬ್ರೇಷನ್ ಗೊತ್ತಾಗಲ್ವಾ, ಸೆಲೆಬ್ರೇಟ್ ನಮಗೆ ನನ್ನ ಹುಡುಗಿನ ಅಷ್ಟೇ ಹೇಳಿದಾರಲ್ವ, ನನ್ನ ಬರ್ತ್ಡೇ ಮಾಡಬೇಕಂತ ಎಷ್ಟೊಂದು ಹಾಕ್ಕೊಂಡಿರೋರು ಆಯಿತಾ, ಒನ್ ಟೈಮು ಆಗಿಲ್ಲ 7 ಇಯರ್ಸಲ್ಲಿ. ಇವ್ರು ನನಗೆ ಮಾಡಿದ ಬರ್ಡೇ ನನ್ನ ಸೆಟ್ ಆಗಿಲ್ಲ ನನಗೆ, ನನ್ನ ಬರ್ತ್ಡೇ ಮಾಡೋಕ್ಕೆ. ಹುಡುಗಿ 7 ಇಯರ್ಸ್ ಟೈಪ್ ಮಾಡಿದ್ರು, ಏನು ಅಂತ ನನಗೆ ತುಂಬ ಖುಷಿ ಪಟ್ಟಿರೋಂತೆ ಬರ್ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಿದ್ರು ಅವಾಗ ನಾನು ಮಾಡಿದೆ 5 ಟೈಮ್ಸ್ ಮಾಡಿದ್ದೀನಿ ನಾನು ತುಂಬ ಸಲ ಟ್ರೈ ಮಾಡಿದ್ರು ಆಗಿಲ್ಲ ಬರ್ಡೇ ಸೆಲೆಬ್ರೇಟ್. ಇದೆಲ್ಲ ಅದು ಯಾಕೆ ಗೊತ್ತಾ, ಒಂದು ಮನೇಲಿ ಇರ್ತಿದ್ದು ಸೇಮ್ ಸೈಕಾಗಿ ಮನೆಗೆ ಹೋಗ್ಬಿಡ್ತಿದ್ದು ಬರೋದೇನ ಅಂತ. ಆ ಟೈಮಲ್ಲಿ ನನಗೆ ಈ ಟೈಮ್ ಸಿಕ್ಕಿತ್ತು. ಈ ಸಲ ನವಂಬರಲ್ಲಿ ಏನೇನೋ ನನ್ನ ಬರ್ಡೇ ಟೈಮಲ್ಲಿ ನನಗೆ ವಿಷಯ ಗೊತ್ತಾಯಿತು. ನಿಜ ಇಲ್ಲ, ನನ್ನ ಬರ್ಡೇ ದಿನವೇ ನನಗೆ ಸ್ಟಾರ್ಟ್ ಆಗಿತ್ತು ಹೀಗೆ ಡಿಫ್ರೆಂಟ್ ಲೈಫ್. ನನ್ನನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಬರ್ಡೇ ದಿನದಿಂದ. ಫಸ್ಟ್ ಟೈಮ್ ಬರ್ಡೇ ದಿನದಿಂದಲೇ ನನಗೆ ಗೊತ್ತಾಗಿದೆ. ಅದಕ್ಕೆ ನಾನು ಡಿಸೈಡ್ ಮಾಡ್ತಿದ್ದೆ ನಿಮ್ಮ ಬರ್ಡೇ ದಿನ ಬರ್ಡೇನ ಮಾಡ್ತಿದ್ದೆ ಅಷ್ಟೇ. ನಾನು ನೋಡಿದಾಗ ಮಾಡಿಲ್ಲ, ನಾನು ಕೇಳಿಲ್ಲ. ಬಟ್ ನವಂಬರಲ್ಲಿ ಒಂದು ಸಲ ಕಾಲ್ ಮಾಡಿದೆ, ಇಲ್ಲ ಆಗಲ್ಲ ಅಂತ. ರಾತ್ರಿ ಹೇಳಿತ್ತು ಎಲ್ಲ ಹೋಗ್ಬಿಟ್ಟು ಕೇಳಿದೆ ಮಾಡ್ತಾ ಬೇಡ ನೋಡೋಣ ಈಸಿ ಆಗಿದ್ದೆ ಎಲ್ಲನೂ ಕೊಟ್ಬಿಟ್ಟೆ.
ಬಟ್ ನಾನು ಕೊಟ್ಟಿದ್ದು ಚೈನು ವಾಚು ಕೊಡ್ತೀನಿ ಅಂತ ನಮಗೆ ನಾನು ಕಟ್ಕೊತೀನಿ ವಾಚು ಸುಮ್ಮನೆ ಕಟ್ಕೊಂಡು 2 ವಾಚು 3000 ಇಲ್ಲ 2900 ಪಾಸ್ಪೋರ್ಟ್ 3000 ಅಂದ್ರೆ 2900 2 ವಾಚ್ ವಾಚಸ್ ಕೊಟ್ಟರೆ ಬೇಕಾಗ್ತದೆ ವಾಚ್ ನಿಜ ವಾಚಸ್ ಅಲ್ಲ ನಾನು ಕೊಟ್ಟೆ ಹಂಗಾಗಿದ್ದು ಬಟ್ ನಾನು ಅನ್ಕೊಂಡೆ ವಾಚ್ ಕೊಟ್ಟರೆ ಬೇಕಾಗ್ತದೆ ವಾಚ್ ನನಗೆ ಈ ಶೂಟ್ ಕೊಡಿಸ್ದೆ ಅವಾಗೇನು ಅದು ಆ 15 ಡೇಸ್ ಇದೆ ಆ್ಯಕ್ಚುಲಿ ಒಂದು ಕೊಲಿ ವಿನೋದ ಬಟ್ ಈ ವಾಚ್ ಅವ್ರಿಗೆ ನಾನೇ ಈ ವಾಚ್ ನಾನೇ ಇಟ್ಕೊಂತೀನಿ ಆ ವಾಚ್ ಕೊಟ್ಟಲ್ಲ ತೋರಿಸೋದಿಲ್ಲ ಅದು ನಮ್ಮದು ನಾನು ತಗೊಂಡಿರೋದು 10,000 ಬ್ರೇಕಪ್ ಆದಮೇಲೆ ತಗೊಂಡಿರೋದು ಬಟ್ ಇದು ಸ್ಮಾರ್ಟ್ ವಾಚ್ ವಾಚ್ ಕೊಡಿಸಿಲ್ಲ ಚಟ್ನಿ ಆಚೆ ಇರ್ತಲ್ಲ ರೆಡ್ ಕಲರ್ ಶೂ ಒಂದು ವೈಟ್ ಅವ್ರಿಗೆ ಬಟ್ ಲೇಸ್ ಇಲ್ಲ ಅದಕ್ಕೆ ಲೇಸ್ ತೆಗೆದ್ರೆ ಎಲ್ಲ ಇಟ್ಟಿರಲ್ಲ ಅದೆಲ್ಲ ಇಲ್ಲ ಬಟ್ ಆ ಶೂಸು ಚೆನ್ನಾಗಿಲ್ಲ ಇಲ್ಲಿರೋ ಆಫ್ ಬಟ್ಟೆಗಳೆಲ್ಲ ಅವ್ರಿಗೆ ಕೊಡ್ತಾರೆ ಇಲ್ಲಿ ಆಫ್ ಇದೆ ಮನೆಯಲ್ಲಿ ಇದೆ ಮನೆಯಲ್ಲಿರೋದು ಎಲ್ ಸೈಜು ಎಲ್ ಸೈಜ್ ಇರೋದು ಸ್ಲಿಮ್ ಈ ಥರ ಆಗಲ್ಲ ಮತ್ತೆ ಈ ಥರ ಆಗಿರೋದು ಕುಡಿದು ಇವಾಗ ಈ ಶರ್ಟ್ಸ್ ಇದೆ ಆಫೀಸ್ ಶರ್ಟ್ಸ್ ಸೆಟ್ ಆಗ್ತಿಲ್ಲ ಮೊನ್ನೆ ನೋಡಿದ್ದೆ ಇದು ಯಾವುದೋ ಒಂದು 75%